ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೇವೆ ಅಂದರೆ ಎ ಪಿ ನಗರ 8th ಫೇಸಲ್ಲಿ ಇರುವಂತಹ ಮನೆ ಆಗಿರುತ್ತೆ. 30ಗೆ 40 ವೆಸ್ಟ್ ಗೇಟು ನಾರ್ತ್ ಫೇಸು. ಓಕೆ, ಇದು ಬಂದು ನಾನು ಮಾಡ್ತಾ ಇರೋದ್ರಲ್ಲೇ ಡಿಫ್ರೆಂಟ್ ಆದ ಮನೆ. ಇದು ನಿಮಗೆ ವಿಲ್ಲಾ ಟೈಪ್ ಕಟ್ಟಿದ್ದಾರೆ, ನೋಡ್ಬೋದು ನಿಮಗೆ ಔಟ್ಸೈಡು. ಇನ್ನೂ ವರ್ಕಿಂಗ್ ಕೆಲಸ ಇದೆ, ಇನ್ನು ಕೆಲಸ ಮಾಡ್ತಾವ್ರೆ. ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಜಲ್ದಿನೇ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಮನೆ ಒಳಗಡೆ ಹೋಗೋಣ. ಹಾಗೆ ಓನರ್ನ ಪರಿಚಯ ಮಾಡಿಸ್ತೀನಿ ನಾನು. ಮನೆ ಒಳಗಡೆ ಏನಿದೆ ಏನಿಲ್ಲ ಅಂತ ಓನರೇ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಪ್ರಾಪರ್ಟಿ ಅಂತ ಚಾನಲ್ಗೆ ನಿಮಗೆ. ಓಕೆ, ನಾನು ಮನೆ ಹುಡುಕ್ತಾ ಇದ್ದೆ, ನಿಮ್ಮ ಮನೆ ನೋಡಿದೆ ನಾನು. ತುಂಬ ಡಿಫ್ರೆಂಟಾಗಿ ಕಟ್ಟಿದ್ದೀರಾ, ವಿಲ್ಲಾ ಟೈಪ್ ಬಂದಿದೆ. ಅದಕ್ಕೋಸ್ಕರ ನಮ್ಮ ವೀಕ್ಷಕರು ನೋಡ್ಸೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಓಕೆ ಸರ್, ಹೆಂಗೆ ಕಟ್ಟಿದ್ದೀರಾ, ಏನು ಯೂಸ್ ಮಾಡಿದ್ದೀರಾ ಅಂತ ಒಂದ್ಸತಿ ನಮ್ಮ ಫ್ರೆಂಡ್ಸ್ಗೆ, ವೀಕ್ಷಕರಿಗೆಲ್ಲ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇದು ಒಂಥರ ಪ್ರೈವೇಟ್ ವಿಲ್ಲಾ ಥರ ಮಾಡಿದ್ದೀನಿ. ಸೊ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟು. ಮ್ಯಾಕ್ಸಿಮಮ್ ಸ್ಪೇಸ್, ಮ್ಯಾಕ್ಸಿಮಮ್ ಲೈಟಿಂಗ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಆ್ಯಂಡ್ ನಾನು ಆರ್ಕಿಟೆಕ್ಟ್ ಕೂಡ ಹೌದು. ಸೊ ನಾನು ಏನಾದ್ರು ಒಂಥರ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಿಮಗೆ ಈ ಬಿಲ್ಡಿಂಗಲ್ಲಿ ಮೇನ್ ಕಾನ್ಸೆಪ್ಟ್ ಬರೋದು RCC, ಎಕ್ಸ್ಪೋಸ್ ಕಾಂಕ್ರೀಟ್ ಅಂತಾರೆ. ಎಕ್ಸ್ಪೋಸ್ ಕಾಂಕ್ರೀಟು, ಬ್ರಿಕ್ಸು ಮತ್ತು ವುಡ್, ಈ ಮೂರು ಬೇಸ್ ಇಟ್ಕೊಂಡು ನಾನು ಈ ಫುಲ್ ಬಿಲ್ಡಿಂಗ್ನ ಡಿಸೈನ್ ಮಾಡಿದ್ದೀನಿ. ಎಕ್ಸ್ಪೋಸ್ ಕಾಂಕ್ರೀಟ್ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಒಂಥರ ನ್ಯಾಚುರಲ್ ಲುಕ್ ಬರುತ್ತೆ, ತುಂಬ ಪ್ರೀಮಿಯಂ ಲುಕ್ ಬರುತ್ತೆ. ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು. ಸೊ ಇದು ಫುಲ್ ಪಾರ್ಕಿಂಗ್ ಬರುತ್ತೆ. ಆಲ್ಮೋಸ್ಟ್ 3 ಕಾರ್ಸ್ ಪಾರ್ಕ್ ಮಾಡಿ ಒಂದು 3 to 4 ಬೈಕ್ಸ್ ಪಾರ್ಕ್ ಮಾಡ್ಬೋದು. ವಿತ್ ಲಿಫ್ಟ್ ಬರುತ್ತೆ. ಇದು 4.5x4 ಲಿಫ್ಟ್ ಬರುತ್ತೆ. ಇಲ್ಲಿ ಲಿಫ್ಟ್ ಕಂಪ್ನಿ ಬಂದು ಬ್ರಿಸ್ಕ್ ಅಂತ, ಇಟಾಲಿಯನ್ ಕಂಪ್ನಿ. ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಪ್ರೀಮಿಯಂ ಲಿಫ್ಟ್ ಯೂಸ್ ಮಾಡ್ತಿದ್ದೀವಿ. ಸೊ ಬಯೋಮೆಟ್ರಿಕ್ ಎಲ್ಲ ಇರುತ್ತೆ. ಸೊ ಸೆಕ್ಯೂರಿಟಿ ವೈಸ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್. ನೀವು ಡೈರೆಕ್ಟು ಗ್ರೌಂಡಿಂದ ಈಚ್ ಫ್ಲೋರ್ ನೀವು ಆಕ್ಸೆಸ್ ಮಾಡೋ ಥರ ಮಾಡಿದ್ದೀನಿ. ಇಟ್ಸ್ ಇಂಟರ್ನಲ್ ಲಿಫ್ಟ್. ಸೊ ನೀವು ಆಫೀಸಿಂದ ಬಂದು ಡೈರೆಕ್ಟಾಗಿ ಕಾರ್ ಪಾರ್ಕ್ ಮಾಡಿ ನೀವು ಲಿಫ್ಟಿಂದ ಡೈರೆಕ್ಟ್ ನಿಮ್ಮ ರೂಮ್ಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ರೂಮ್ 2nd ಫ್ಲೋರ್ ಇದ್ದರೆ ಡೈರೆಕ್ಟ್ 2nd ಫ್ಲೋರ್ ಆಕ್ಸೆಸ್ ನೀವು ಮಾಡ್ಬೋದು. ಮೈನ್ ಡೋರಿಂದ ಹೋಗೋ ಅವಶ್ಯಕತೆ ನಿಮಗಿಲ್ಲ. ಮತ್ತು ಈ ಸೀಲಿಂಗೆಲ್ಲ ನೋಡ್ಬೋದು, ತುಂಬ ಪ್ರೀಮಿಯಮ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆಲ್ಲ ಪ್ಲೈವುಡ್ ಶಟ್ರಿಂಗ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಇನ್ವರ್ಟೆಡ್ ಬೀಮ್ಸ್ ಯೂಸ್ ಮಾಡಿದ್ದೀವಿ. ಸೊ ಒಂಥರ ಫ್ಲ್ಯಾಟ್ ಲುಕ್ ಬರಲಿ, ಪ್ರೀಮಿಯಂ ಲುಕ್ ಬರಲಿ. ಆಮೇಲೆ ಗ್ರೂಸ್ ಎಲ್ಲ ನಾವು ಹ್ಯಾಂಡಾಗಿ ಮಾಡಿಲ್ಲ. ಶಟ್ರಿಂಗ್ ಟೈಮಲ್ಲೇ ಇದೆಲ್ಲ ನಾವು ಕ್ಲೀನಾಗಿ ಕಟ್ ಮಾಡಿ ವುಡ್ ಪೀಸಸ್ನ ಕಾಂಕ್ರೀಟ್ ಹಾಕಿ ಜಸ್ಟ್ ಶಟರ್ ಮಾಡಿರೋದು. ಇದಕ್ಕೆ ಪೇಂಟ್ ಮಾಡಿಲ್ಲ, ಪಾಲಿಶಿಂಗ್ ಮಾಡಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿದೆ. ಫೈನಲ್ ಟಚಪ್ ಅಂತ ನಾವು ಲೈಟಾಗಿ ಎಲ್ಲೆಲ್ಲಿ ಪ್ಯಾಚಸ್ ಇದೆ ಅದೆಲ್ಲ ಕ್ಲೋಸ್ ಮಾಡ್ತೀವಿ. ಕಾಲಮ್ಸು ಅಷ್ಟೇ. ನಿಮಗೆ ಈ ಬಿಲ್ಡಿಂಗಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದು ಐಟಮು ಪ್ಲೈವುಡ್ ಶಟ್ರಿಂಗ್ ಯೂಸ್ ಮಾಡಿರೋದು. ಆಮೇಲೆ ಟೈಲ್ಸ್ ಬಂದರೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡ್ತಿದ್ದೀವಿ. ಸೊ ನಿಮಗೆ ಕಾರ್ ಬೈಕ್ ನೀವು ಪಾರ್ಕ್ ಮಾಡಬೇಕಾದ್ರೆ, ನಿಮ್ಮ ವಾಟರ್ ಲಾಗ್ ಆಗಿದ್ರೆ ನಿಮ್ಗೆ ಸ್ಕಿಡ್ ಆಗೋ ಚಾನ್ಸಸ್ ಇಲ್ಲ. ಮತ್ತು ಬಿಲ್ಡಿಂಗ್ ಸುಟ್ಟು ನಿಮಗೆ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀನಿ. ನೀವು ಪ್ಲಾಂಟ್ಸ್ ಮಾಡ್ಕೊಬೋದು, ನಿಮ್ಗೆ ಇಷ್ಟ ಬಂದಿದ್ದ ಪ್ಲಾಂಟ್ಸ್ ನೀವು ಹಾಕೊಬೋದು. ಸೊ ಕಾಂಕ್ರೀಟು ಜೊತೆ ಗ್ರೀನ್ರಿ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ, ತುಂಬ ಪ್ರೀಮಿಯಮ್ ಆಗಿ ಬರುತ್ತೆ. ಆಮೇಲೆ ಕಾಂಪೌಂಡ್ ವಾಲು ಅಷ್ಟೇ, RCC ಕಾಂಪೌಂಡ್ ವಾಲ್. ಇದು ಬ್ಲಾಕ್ ವರ್ಕ್ ಅಲ್ಲ. ಹಾಗೆ ಇಲ್ಲಿ ನಿಮಗೆ ಏನೇನ ಗ್ರಿಲ್ ಬರೋ ಚಾನ್ಸಸ್ ಇದೆಯಾ? ಗ್ರಿಲ್ ಏನೇನು ಹಾಕೊಡ್ತೀರಾ? ಇಲ್ಲಿ ಗ್ರಿಲ್ ಓಪನ್ ಎಲ್ಲ ಇದೆ ಅಲ್ವಾ? ಅದು ಗ್ರಿಲ್ ಏನ್ ಬರಲ್ಲ ಸರ್, ಇಟ್ಸ್ ಓಪನ್. ಇದು ಓಪನ್ ಇದೆ, ಅದು ಹಂಗೆ ಇರುತ್ತೆ. ನೀವು ಬೇಕಂದ್ರೆ ಯಾರಿಗಾರು ಅವಶ್ಯಕತೆ ಇದ್ರೆ ಗ್ರಿಲ್ ಬೇಕಂದ್ರೆ ಹಾಕೊಡ್ತೀರಾ. ಆಮೇಲೆ ಗೇಟ್ ಅಷ್ಟೇ, ಗೇಟ್ ಇನ್ನೊಂದು 1 week ಅಲ್ಲಿ ಬರುತ್ತೆ. ಅದು ಡಿಸೈನ್ ಮಾಡಿ ಕಳಿಸಿದೀನಿ. ಸೊ ಫ್ಯಾಬ್ರಿಕೇಟ್ ಆಗ್ತಿದೆ ಫ್ಯಾಕ್ಟ್ರಿಯಲ್ಲಿ. ಇನ್ನೊಂದು 10 days ಅಲ್ಲಿ ರೆಡಿ ಆಗುತ್ತೆ. ಮತ್ತೆ ಫ್ಲೋರಿಂಗ್ ಅಷ್ಟೇ, ಇನ್ನೊಂದು 5 days ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಫ್ಲೋರಿಂಗ್ ಆಗಿ ಗೇಟ್ ಆಗುತ್ತೆ. ಸೊ ನಿಮಗೆ ಕಾರ್ ಪಾರ್ಕ್ ಮಾಡಿ ಡೈರೆಕ್ಟ್ ನೀವು ಹಿಂಗೆ ಆಕ್ಸೆಸ್ ಮಾಡ್ಬೋದು. ನೀವಿಲ್ಲಿ ಜನರೇಟ್ರು, UPS ಎಲ್ಲ ಮಾಡ್ಕೊಬೋದು. ಇಲ್ಲೊಂದು ಸ್ಟೋರೇಜ್ ಬಾಕ್ಸ್ ಥರ ಮಾಡಿ ಒಂಥರ ಲೂವರ್ಡ್ ಡೋರ್ಸ್ ಕೊಟ್ಟು ಬ್ರೀತಬಲ್ಗೆ ಮಾಡ್ಕೊಬೋದು. ಮತ್ತು ಈ ಕಡೆ ಬಂದರೆ ಇನ್ನೊಂದು ಸ್ಟೇರ್ಸ್ ಕೊಟ್ಟಿದ್ದೀನಿ. ನೀವು ಡೈರೆಕ್ಟ್ ಎಂಟ್ರೆನ್ಸ್ಗೆ ಹೋಗ್ಬೋದು. ಸೊ ಇಲ್ಲಿ ಬೋರ್ ಏನೇನು ಇದೆಯಾ? ಇದು ಲೇಔಟ್ ಅವ್ರದ್ದೇ ಬೋರ್ ಇದೆ. ಸೊ ಡೈಲಿ ವಾಟರ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಬೋರ್ವೆಲ್ಗೆ ನಾವು ಇದಾಕಿದೀವಿ, ಆಲ್ರೆಡಿ ಪೇ ಮಾಡಿದೀವಿ ಬೋರ್ವೆಲ್ಗೆ. ನಾನು 50% ಅಮೌಂಟ್ ಪೇ ಮಾಡಿದೀನಿ. ಬೇಕಂದ್ರೆ ನಾವು ಬೋರ್ ಹಾಕ್ಸ್ಕೋಬೋದಾ? ಬೋರ್ ಹಾಕ್ಸ್ಕೋಬಹುದು, ಬೇಕಂದ್ರೆ ಹಾಕ್ಸ್ಕೋಬಹುದು ನಾವು. ಬೋರ್
ಪರ್ಮಿಷನ್ ಬರಬೇಕು. ಕಾವೇರಿ ಆದ್ರೆ ಬರ್ತಿದೆ. ಕಾವೇರಿ ಆಲ್ರೆಡಿ ಕಾವೇರಿ ಸ್ಯಾಂಕ್ಷನ್ ಆಯ್ತು, ಎಲ್ಲ ಪ್ಲಾನಿಂಗ್ ಎಲ್ಲ ಆಗಿದೆ, ಲೈನ್ಸ್ ಕೊಡ್ತಿದ್ದಾರೆ. ಅದಕ್ಕೆ ನಾವು ಪೇ ಮಾಡಿ ಆಗೈತೆ, 50% ಪೇ ಮಾಡಿದೀವಿ ಅದಕ್ಕೆ. ಸೊ ಅದು ಕಾವೇರಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವಿತ್ ಇನ್ 2 months ಬಂದೇ ಬರುತ್ತೆ. ಓಕೆ, ಕಾವೇರಿ ಕಲೆಕ್ಷನ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಪ್ರೈವೇಟ್ ಬೋರ್ ಲೇಔಟ್ ಅವ್ರದ್ದು ಡೈಲಿ ನೀರು ಹೌದು, ಡೈಲಿ ನೀರು ಬರುತ್ತೆ. ಇಲ್ಲಿ ಸಂಪ್ ಟ್ಯಾಂಕ್ ಇದೆ. ಎಷ್ಟು ಲೀಟರ್ ಇದೆ ಅದು? ಇದು ನಿಮ್ಗೆ ಆಲ್ಮೋಸ್ಟ್ ಇದೆ ಒಂದು ಅಪ್ರಾಕ್ಸ್ 15,000 ಲೀಟರ್ಸ್ ಇದು ಮಾಡಿದ್ದೀವಿ. 15,000 ಲೀಟರ್ಸ್ ಇದೆ. ಓಕೆ, ಕಾವೇರಿ ಕಲೆಕ್ಷನ್ ಏನೇನೋ ಬಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸಂಪುಗ್ ತುಂಬಾ ತರನೇ ಮಾಡಿದ್ರೆ ಇಲ್ಲ ಅಲ್ಲಿ ಕೊಟ್ಟಿದ್ದೀನಿ ಕನೆಕ್ಷನ್. ಕಲೆಕ್ಷನ್ ಬಂದಿದೆ ಡೈರೆಕ್ಟ್ ಆಗಿ ಕಾವೇರಿ ಇದು ಬರುತ್ತೆ. ಇಲ್ಲಿ ಕಾವೇರಿ ಲೈನ್ ತಗೊಂತೀವಿ. ಓಕೆ, ನೀವು ಇಲ್ಲಿ ಕೊಟ್ರೆ ಡೈರೆಕ್ಟ್ ಆಗಿ ಕಾವೇರಿ ಇದು ಬರುತ್ತೆ, ವಾಟರ್. ಕಾವೇರಿ ಕಲೆಕ್ಷನ್ ಅದು ಕೂಡ ನಾವು ಇದು ಮಾಡ್ತೀವಿ. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೊಟ್ಟಿದ್ದೀವಿ. ರೈನ್ ವಾಟರ್ ಹೌದು, ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಕೊಟ್ಟಿದ್ವಿ. ಸೊ ಏನಾದ್ರು ಮಳೆ ನೀರು ಬಂದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ. ಪ್ಲಾಂಟರ್ ಬಾಕ್ಸ್ಗೂ ನಾನು ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ನೀವು ನೀರು ತುಂಬಾ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ರೈನಿ ಸೀಸನ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಡೈಲಿ ನೀರು ಬಂದೇ ಬರುತ್ತೆ ನಿಮ್ಗೆ. ಹೌದು, 15,000 ಲೀಟರ್. ನೀವು ಮೇಲೆ ಏನಾದ್ರು ಕ್ಲೀನ್ ಮಾಡಿದ್ರೆ, ಟೆರೆಸ್ ಗಿರೆಸ್ ಎಲ್ಲ ಕ್ಲೀನ್ ಮಾಡಿ ನೀವು ಇದು ಮಾಡಿದ್ರೆ ಆ ನೀರೆಲ್ಲ ಬರುತ್ತೆ. ಪ್ಲಾಂಟರ್ ಬಾಕ್ಸ್ಗೆ ಸಪ್ಲೈ ಆಗುತ್ತೆ. ಓಕೆ, ನೀರಿಗೇನು ವಿಶೇಷ ಇಲ್ಲ, ಏನು ವಿಷಯ ಆರಾಮಾಗಿ. ಓಕೆ ಸರ್. ಸೊ ಬಿಲ್ಡಿಂಗ್ ಔಟ್ಸೈಡ್ ನೋಡೋಣ ಕಾನ್ಸೆಪ್ಟ್. ಸೊ ನನ್ನ ಡಿಸೈನ್ ಬಂದು ಪ್ಲೇನ್ ಸಿಂಪಲ್ ಆಗಿರ್ಬೇಕು, ತುಂಬಾ ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ ನಾನು. ಇಟ್ಸ್ ಅನ್ ಆರ್ಕಿಟೆಕ್ಚರಲ್ ಡಿಸೈನ್. ನೀವು ನೋಡ್ಬೋದು, ವೈರ್ ಕಟ್ ಬ್ರಿಕ್ಸ್ ಯೂಸ್ ಮಾಡಿದೀವಿ ನಾವು. ಒಂದೊಂದು ಬ್ರಿಕ್ನ ಹಾಫ್ ಕಟ್ ಮಾಡಿ ನಾವು ಪ್ಲೇಸ್ ಮಾಡಿರೋದು. ಈ 2 ಲೈನ್ಸ್ ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ, ಇದು ತುಂಬಾ ಜನ ಮಾಡಲ್ಲ. ಇದೆಲ್ಲ RCC ಎಕ್ಸ್ಪೋಸ್ ಕಾಂಕ್ರೀಟ್ ಮಾಡಿರೋದು. ಸ್ಲ್ಯಾಬ್ ಬೈ ಸ್ಲ್ಯಾಬ್ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರೇನೆ ಇದನ್ನ ಕ್ಯಾಶ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಬಿಲ್ಡಿಂಗ್ ನಾನು ಮಾಡಿರೋದು ಏನಕ್ಕಂದ್ರೆ ನನ್ನ ವರ್ಕ್ಮೆನ್ಶಿಪ್ ತೋರ್ಸಕ್ಕೆ, ನನ್ನ ಡಿಸೈನ್ ತೋರ್ಸಕ್ಕೆ. ಆಮೇಲೆ ನೀವು ಈ ಕಡೆನೂ ಬರ್ಬೋದು. ಈ ಕಡೆನೂ ನಿಮ್ಗೆ ಬ್ರಿಕ್ಸ್ ಯೂಸ್ ಮಾಡಿದ್ವಿ. ಸೊ ಇದಕ್ಕೆ ಲೇಬರ್ ಪಾರ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ಡಿಸೈನ್ ವೈಸ್ ಇಟ್ಸ್ ವೆರಿ ಸಿಂಪಲ್ ಅಂಡ್ ಇಟ್ ಲುಕ್ಸ್ ವೆರಿ ಪ್ರೀಮಿಯಂ. ಆಮೇಲೆ ಇಲ್ಲೆಲ್ಲ ನಿಮ್ಗೆ ವಾರ್ಮ್ 3000K ವಾರ್ಮ್ ಸೀಲಿಂಗ್ ಲೈಟ್ಸ್ ಬರುತ್ತೆ. ಸೊ ಇಟ್ ಹ್ಯಾಸ್ ದಟ್ ವಾರ್ಮ್ತ್ ಎಫೆಕ್ಟ್. ನಿಮ್ ನೈಟ್ ಟೈಮಲ್ಲಿ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ಪ್ಲಾಂಟರ್ ಬಾಕ್ಸ್ ಇದೆ. ಇಲ್ಲಿ ನಿಮ್ಮ ನೇಮ್ ಬೋರ್ಡ್ ಹಾಕೊಬಹುದು, ಮನೆ ಹೆಸರು. ಇಲ್ಲಿ ಮುಂದೆ ಗಿಡಗಳು ಹಾಕಂದ್ರೆ ನಿಮ್ಗೆ ನೇಮ್ ಬೋರ್ಡ್ ಹಾಕೊಳಕ್ಕೆ ನಿಮ್ಗೆ ಚೆನ್ನಾಗಿರುತ್ತೆ. ಎಲ್ಲೋ ಗ್ರೀನ್ ಏರಿಯಾ ಲುಕ್ ಆಗಿ ಕಾಣಿಸುತ್ತೆ ಅಂತ ನೀವು ಪ್ಲಾನ್ ಮಾಡಿದ್ರಿ ಇಲ್ಲಿ ಮುಂದೆ. ಆಮೇಲೆ ಈಚ್ ಬಾಕ್ಸ್ ಇದು ಪಾರ್ಟ್ ಮಾಡಿದೀವಲ್ಲ, ಫ್ಲೋರ್ ಬೈ ಫ್ಲೋರ್, ಅಲ್ಲಿ ನಿಮ್ಗೆ 2 ಸೈಡೆಡ್ ಲೈಟ್ ಬರುತ್ತೆ ನೈಟ್ ಹಾಕಕ್ಕೆ. ನೈಟ್ ಎಫೆಕ್ಟ್. ಹೌದು, ನೈಟ್ ಎಫೆಕ್ಟ್ಗೆ. ಸೊ ಇಲ್ಲೂ ಒಂದು ಗೇಟ್ ಬರುತ್ತೆ. ಇಲ್ಲೆಲ್ಲ ನಿಮ್ಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡ್ತೀರಲ್ಲ ಮೆಟ್ಲಿಗೆ? ಇಲ್ಲ, ಗ್ರಾನೈಟ್ ಅಲ್ಲ, ನಿಮ್ಗೆ ಫ್ಲೋರಿಂಗ್ ಏನು ಯೂಸ್ ಮಾಡ್ತೀವೋ ಅದೇ ಯೂಸ್ ಮಾಡ್ತೀವಿ. ಈ ಸೈಡ್ ಅಲ್ಲೆಲ್ಲ ನಿಮ್ಗೆ SS ಇದು ಕೂಡ ಫ್ಯಾಕ್ಟ್ರಿಯಲ್ಲಿ ಫ್ಯಾಬ್ರಿಕೇಟ್ ಆಗ್ತಿದೆ. ಸೊ SS ಪಾರ್ಟ್ ಎಲ್ಲ ಫ್ಯಾಬ್ರಿಕೇಟ್ ಆಗ್ತಿದೆ, ಬಂದು ಇನ್ಸ್ಟಾಲ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಈ ವಾಲ್ ನೋಡ್ಬೋದು, ಇಲ್ಲೂ ಬ್ರಿಕ್ಸ್ ಯೂಸ್ ಮಾಡಿದ್ವಿ. ಬ್ರಿಕ್ಸ್ ಮಾಡಿ ಯೂಸ್ ಮಾಡಿರೋ ಕಾನ್ಸೆಪ್ಟ್ ಏನಂದ್ರೆ ನ್ಯಾಚುರಲ್ ಲುಕ್ಕೋಸ್ಕರ. ಕಾಂಕ್ರೀಟ್, ಬ್ರಿಕ್ ಅಂಡ್ ವುಡ್ ಒಂಥರ ಇಟ್ ಗಿವ್ಸ್ ಒಂಥರ ಏನು ವೈಬ್ ಕೊಡುತ್ತೆ ನಿಮ್ಗೆ. ಆಕ್ಚುಲಿ ಇಂಟೀರಿಯರ್ ನಾನು ಹಂಗೆ ಯೂಸ್ ಮಾಡಿದ್ದೀನಿ. ಇದು ಬಂದು ನಿಮ್ದೇ ಪ್ಲಾನಿಂಗ್ ಆಗಿದೆಯಲ್ಲ? ಹೌದು, ನಿಮ್ದು ಓನ್ ಪ್ಲಾನಿಂಗ್. ಹೌದು, ಆರ್ಕಿಟೆಕ್ಟ್ ಆಗಿರೋದ್ರಿಂದ ನೀವು ಓನ್ ಆಗಿ ಪ್ಲಾನ್ ಮಾಡಿ ನೀವು ಮಾಡ್ತಾ ಇದ್ದೀರಾ. ಇಲ್ಲೂ ಅಷ್ಟೇ ನೋಡ್ಬೋದು ನೀವು, ಇದು ಕಾಂಕ್ರೀಟ್. ನಾನು ಎಲ್ಲೂ ತುಂಬಾ ಬ್ಲಾಕ್ ವರ್ಕ್ ಯೂಸ್ ಮಾಡಿಲ್ಲ. ಇದು ಶಟರ್ ಮಾಡಿರೋದಷ್ಟೇ. ನೀವು ಫಿನಿಶ್ ನೋಡ್ಬೋದು ಎಷ್ಟು ಸ್ಮೂತ್ ಆಗಿದೆ. ನಿಮ್ಗೆ ಎಲ್ಲೂ ಹನಿ ಕೂಮ್ ಟೆಕ್ಸ್ಚರ್ ಎಲ್ಲೂ ಕಾಣಿಸಲ್ಲ ನಿಮ್ಗೆ. ಸೊ ಈ ಮನೆ ಕಟ್ಟಕ್ಕೆ ತುಂಬಾ ದಿವಸ ಪ್ರಾಸೆಸ್ ತಗೊಂಡಿದ್ದೀನಿ, ತುಂಬಾ ದಿವಸ ಟೈಮ್ ತಗೊಂಡಿದ್ದೀನಿ. ಆಮೇಲೆ ಇದು ಟೋಟಲ್ ಟೀ ಕುಡ್ ಡೋರು. ಇದು 4x8 ಬರುತ್ತೆ. ಸೊ ಹ್ಯಾಂಡಲ್ ಎಷ್ಟು ಅಡಿ ಇದೆ? ಇದು 4x8 ಬರುತ್ತೆ. ಆಲ್ಮೋಸ್ಟ್ 9 ಅಡಿ ಬರುತ್ತೆ. ಹೌದು, ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಫ್ರೇಮ್. ಇದು ಹ್ಯಾಂಡಲ್ ಅಷ್ಟೇ, ಫುಲ್ ವುಡ್ಡೆಲ್ಲ ಮಾಡಿ. ಇದು ಹ್ಯಾಂಡಲ್, ಇದು ವುಡ್ಡೆಲ್ಲ ಮಾಡಿದ್ದೀನಿ. ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದೀರಾ? ಹೌದು, ನಾರ್ಮಲ್ ಆಗಿ ಇಲ್ದಿರಾ ಬೇರೆ ಥರನೇ ಮಾಡಿದ್ದೀರಾ. ಒಳ್ಳೆ ಬರ್ಬೋದು. ಸೊ ಇಂಟೀರಿಯರ್ ಪಾರ್ಟ್ ಇದು. ನೀವು ಒಂದ್ಸತಿ ತೋರಿಸ್ಬೋದು ಇಂಟೀರಿಯರ್ ಹೇಗಿದೆ ಅಂತ. ನೋಡಿ, ಮನೆ ಒಳಗಡೆ ಬಂದಿದ ತಕ್ಷಣ ನಿಮಗೆ ಓಪನ್ ಹಾಲ್ ಫುಲ್ ದೊಡ್ಡದಾಗಿ ಬರುತ್ತೆ. ನಿಮಗೆ ಒಂದ್ಸತಿ ನೋಡಿಸ್ಕೊಡ್ತೀನಿ, ಆಮೇಲೆ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ, ದೊಡ್ಡದಾಗಿದೆ.
ನೋಡಿ ಆದಷ್ಟು ನ್ಯಾಚುರಲ್ ಲೈಟಲ್ಲೇ ನೋಡ್ತಾ ಇದ್ದೀನಿ, ಜಾಸ್ತಿ ಲೈಟ್ ಎಲ್ಲೂ ಯೂಸ್ ಮಾಡಿಲ್ಲ. ಓಕೆ, ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ ದೊಡ್ಡದಾಗಿ. ಹಾಗೆ ಇಲ್ಲೊಂದು ದೇವ್ರ ಮನೆ, ಹಾಗೆ ಇಲ್ಲಿ ಲಿಫ್ಟ್ ಪ್ರವೇಶ ಬರುತ್ತೆ. ಇನ್ನೂ ಬಂದಿಲ್ಲ, ಬರುತ್ತೆ, ವರ್ಕಿಂಗ್ ಇನ್ನೂ ಕೆಲಸ ಇದೆ. ಓಕೆ, ಫ್ಲೋರಿಂಗ್ ಎಲ್ಲ ಏನು ಯೂಸ್ ಮಾಡಿದ್ದಾರೆ, ಯಾವ್ಯಾವ ಕೆಲಸಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅಂತ ಒಂದು ಸತಿ ಅವ್ರ ತಾವೇ ಎಕ್ಸ್ಪ್ಲೇನ್ ಮಾಡೋಣ. ಸೊ ಫ್ಲೋರಿಂಗ್ ಬಂದರೆ ಪ್ರೀಮಿಯಂ ವೆಟಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ನೀವು ನೋಡ್ಬೋದು ಒಂಥರ ಗೋಲ್ಡನ್ ಟೆಕ್ಸ್ಚರ್ ವಿತ್ ಗ್ರೇ ಆ್ಯಂಡ್ ವೈಟ್, ಈ ಟೆಕ್ಸ್ಚರಲ್ಲಿ ಫ್ಲೋರಿಂಗ್ ಇದೆ. ಇದು ಮನೆಗೆ ಸೂಟ್ ಆಗಲಿ, ನಾನು ತುಂಬ ಕಡೆ ಗ್ರೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೊಂಥರ ಗ್ರೇ ವಿತ್ ವೈಟ್ ಎನ್ಹಾನ್ಸ್ಮೆಂಟ್ ಬರುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಈ ವುಡನ್ ಆರ್ಕಿಟ್ರೇವಲ್ಲಿ ಈ ಲೈಟ್ ಇಲ್ಲಿ ಫೋಕಸ್ ಆದರೆ ಒಂಥರ ರಿಫ್ಲೆಕ್ಷನ್ ತುಂಬ ಪ್ರೀಮಿಯಮ್ ಆಗಿ ಬರುತ್ತೆ. ಈ ಗೋಲ್ಡನ್ ನಿಮಗೆ ಟೆಕ್ಸ್ಚರ್ಸ್ ಎಲ್ಲ ಕ್ಲೀನಾಗಿ ಹೈಲೈಟ್ ಆಗುತ್ತೆ. ಸೊ ಆ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಪೆಸಿಫಿಕ್ ಆಗಿ ಮಾಡಿದ್ದೀವಿ. ಈ ಮನೇಲಿ ತುಂಬ ಬೆಳಕು, ಐ ಮೀನ್ ಸನ್ಲೈಟ್ ತುಂಬ ಬರೋಂಗೆ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ತುಂಬ ಓಪನ್ ಸ್ಪೇಸಸ್ ಕೊಟ್ಟಿದ್ದೀನಿ, ವಿಂಡೋಸು ಆಗಲಿ ತುಂಬ ವಿಂಡೋಸ್ ಕೊಟ್ಟಿದ್ದೀನಿ. ಇಲ್ಲೊಂದು ವಿಂಡೋ ಕೊಟ್ಟಿದ್ದೀನಿ, ಮೇನ್ ಡೋರ್ ದೊಡ್ಡದಾಗಿ ಕೊಟ್ಟಿದ್ದೀನಿ. ಆಮೇಲೆ ನೀವು ಈ ಕಡೆ ಬರ್ಬೋದು. ಇದು ಡೈನಿಂಗ್ ಹಾಲು, ಇಲ್ಲಿ ನೀವು ಡೈನಿಂಗ್ ಮಾಡ್ತೀರಾ. ಇದು ವಾಶ್ ಬೇಸಿನ್ ಬರುತ್ತೆ ಇಲ್ಲಿ. ಈ ಡೈನಿಂಗ್ ಹಾಲ್ ಬಂದು ಇಟ್ಸ್ ಓಪನ್ ಟು ಸ್ಕೈ. ಓಕೆ, ಡೈರೆಕ್ಟಾಗಿ ಬರುತ್ತೆ. ಆಮೇಲೆ ಓಪನ್ ಟು ಸ್ಕೈ ತುಂಬ ದೊಡ್ಡದಾಗಿ ಕೊಟ್ಟಿದ್ದೀನಿ. ಓಕೆ, ಬೆಳಕು ತುಂಬ ಒಳಗಡೆ ಬರೋದು. ನೀವು ಫುಲ್ ಟಫನ್ ಗ್ಲಾಸಸ್ ಯೂಸ್ ಮಾಡಿದ್ದೀನಿ ಎಲ್ಲ ಕಡೆನೂ. ಇದು ಅಷ್ಟೇ 12 mm ಟಫನ್ ಗ್ಲಾಸಸ್ ಬರುತ್ತೆ. ಇಲ್ಲಿ ಇದು ರೋಸ್ ಗೋಲ್ಡ್ ರೈಲಿಂಗ್ಸ್ ಬರುತ್ತೆ ಇಲ್ಲೆಲ್ಲ. ಸೊ ಈ ಕಡೆ ನೋಡ್ಬೋದು, ಈ ಕಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀನಿ. ಇದು MS ಗ್ರಿಲ್ ಥರ ಮಾಡಿ ಇಲ್ಲಿ ಬಾಕ್ಸಸ್ ರ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಇಲ್ಲೊಂದು ಒಂಥರ ರ್ಯಾಂಡಮ್ ಥಿಂಗ್ಸ್ ಬಾಕ್ಸಸ್ ಥರ ಬರುತ್ತೆ. ಪೈನ್ ವುಡ್ಡಲ್ಲಿ ಬರುತ್ತೆ ಬಾಕ್ಸಸ್ ಬಂದು. ಮತ್ತು ಇಲ್ಲಿ ಮಿರರು, ಮತ್ತು ಇಲ್ಲಿ ಸಿಂಕ್ ಬರುತ್ತೆ. ಸೊ ಡೈನಿಂಗ್ ತಿಂದಿದ ತಕ್ಷಣ ನೀವು ಇಲ್ಲೇ ಕೈ ತೊಳ್ಕೊಬೋದು. ವೆನ್ ಇಟ್ ಕಮ್ಸ್ ಟು ಲಿವಿಂಗ್, ಇದು ಒಂಥರ ಇದೆಲ್ಲ ನೀವು ನೋಡ್ಬೋದು, ಇಟ್ಸ್ ವಿನಿಯರ್ ಶೀಟ್. ಹೌದು, ಇದು ಫ್ಲೂಟೆಡ್ ಪ್ಯಾನಲ್ಸ್ ಯೂಸ್ ಮಾಡಿದ್ದೀನಿ. ಈ ಕಡೆ ಇಲ್ಲಿ ಸ್ಟೋರೇಜಸ್ ಕೊಟ್ಟಿದ್ದೀನಿ ನಿಮಗೆ. ಎವ್ರಿಥಿಂಗ್ ಇಸ್ ವಿನಿಯರ್, ನೋ ಲ್ಯಾಮಿನೇಟ್. ಆಮೇಲೆ ಇಲ್ಲಿ ಬಂದು ಫಿಶ್ ಟ್ಯಾಂಕ್ ಬರುತ್ತೆ. ಓಕೆ, ಫಿಶ್ ಟ್ಯಾಂಕ್ ಮಾಡಿದ್ದೀರಾ? ಹೌದು, ಫಿಶ್ ಟ್ಯಾಂಕ್ ಬರುತ್ತೆ. ಇಲ್ಲಿ ನಿಮಗೆ ಏನಾದ್ರು ಸ್ಟೋರೇಜಸ್, ಇದು ಗ್ಲಾಸ್ ಇದು ಬರುತ್ತೆ, ಶೆಲ್ಫ್ಸ್. ಇಲ್ಲಿ ಗ್ಲಾಸ್ ಶೆಲ್ಸ್ ಬರುತ್ತೆ. ಇಲ್ಲಿ ನೀವು ಸೈಡಲ್ಲಿ ಬಂದು ಪ್ಲಾಂಟ್ಸ್ ಇಟ್ಕೊಬೋದು. ಒಂಥರ ಪಾಟ್ಸ್ ತರ ಇಟ್ಕೊಂಡು ಇಂಡೋರ್ ಪ್ಲಾಂಟ್ಸ್ ತರ. ಆದಷ್ಟು ಗ್ರೀನ್ ಏರಿಯಾಗಿರ್ಲಿ ಅಂತ ಮನೇಲೂ ಯೂಸ್ ಮಾಡೋ ಥರ ಮಾಡಿದ್ದೀರಾ, ಪಾಟ್ಗಳಾಗ್ಲಿ ಗಿಡಗಳಾಗ್ಲಿ. ಆಮೇಲೆ ಫರ್ನಿಚರ್ ಲೇಔಟು ಅಷ್ಟೇ ಎಲ್ ಶೇಪ್ ಬರುತ್ತೆ. ಹಿಂಗೆ ಇಲ್ಲಿ ಟೇಬಲ್ ಬರುತ್ತೆ. ಸೊ ನೀವು ಈಸಿಯಾಗಿ ಆಕ್ಸೆಸ್ ಮಾಡಿ ಇಲ್ಲಿ ಬಂದು ಕೂತ್ಕೊಬೋದು. ಟಿವಿ ಬಂದು ನೀವು ಮ್ಯಾಕ್ಸಿಮಮ್ 65 inches ಯೂಸ್ ಮಾಡ್ಬೋದು. ಟಿವಿ 65 inches ವೈಡ್. ನಾನು ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇಲ್ಲಿ ಕೂತ್ಕೊಂಡ್ರೆ ದಿ ಸ್ಕ್ರೀನ್ ವಾಟ್ ವಿ ಸಿ ಹ್ಯಾಸ್ ಟು ಮೇಕ್ ಸೆನ್ಸ್. ಪಿಕ್ಸೆಲ್ ಕ್ಲಾರಿಟಿ ಮತ್ತು ರೆಸೊಲ್ಯೂಷನ್ ನಮಗೆ ಐಗೆ ಕ್ಲೀನ್ ಆಗಿ ನಮಗೆ ಸಿಂಕ್ ಆಗಬೇಕಂದ್ರೆ ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡೋದು 65 inches ಟಿವಿ ನಾನು ಅಲೋಕೇಟ್ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಇಲ್ಲೂ ನೋಡ್ಬೋದು, ಈ ವಿನಿಯರಲ್ಲಿ ಡಿಸೈನ್ ವಿನಿಯರ್ ಯೂಸ್ ಮಾಡಿದ್ದೀನಿ. ಸೊ ಇದು ರ್ಯಾಂಡಮ್ ಆಗಿ ಲೈನ್ಸ್ ಹೋಗುತ್ತೆ. ಇಲ್ಲಿ ಬಂದು ಗೋಲ್ಡನ್ ಬೀಡಿಂಗ್ ಯೂಸ್ ಮಾಡಿದ್ದೀನಿ ಫಾರ್ ದ ಪ್ರೀಮಿಯಂ ಟೆಕ್ಸ್ಚರ್. ಆಮೇಲೆ ಎಲೆಕ್ಟ್ರಿಕಲ್ ಸ್ವಿಚಸ್ ಎಲ್ಲ GM ಬರುತ್ತೆ. ಟಾಯ್ಲೆಟ್ ಫಿಕ್ಚರ್ಸ್ ಎಲ್ಲ ಬಂದು ನಿಮ್ಗೆ ಜಾಗ್ವಾರ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಹೇಳಿದ್ದು ತುಂಬ ವುಡ್ ಯೂಸ್ ಮಾಡಿದ್ದೀನಿ ಇಲ್ಲಿ ಅಂತ. ಇದು ವುಡನ್ ಸೀಲಿಂಗ್ ಥರ ಬರುತ್ತೆ ಕಾನ್ಸೆಪ್ಟು. ಸೊ ಐ ವಾಂಟೆಡ್ ಅ ಕಾನ್ಸೆಪ್ಟ್ ವಿತ್ ಇಲ್ಲಿ ನೀವು ಇಲ್ಲಿ ಸೀಲಿಂಗ್ ತೋರಿಸಿ ಇಲ್ಲಿ ಒಂದು ನಿಮಿಷ. ಈ ಸೀಲಿಂಗ್ ಒಂದು ಎಕ್ಸ್ಪೋಸ್ ಕಾಂಕ್ರೀಟ್ ಡಿ ಶಟರ್ ಮಾಡಿರೋದು ಅಷ್ಟೇ, ಇದು ನ್ಯಾಚುರಲ್ ಆಗಿ. ಆಮೇಲೆ ಇಲ್ಲಿ ಫಾಲ್ ಸೀಲಿಂಗ್ ಕೊಟ್ಟಿದ್ದೀನಿ. ಇವಾಗ ನೀವು ಹೇಳಿದ್ರಲ್ಲ ಇದನ್ನ, ಇಲ್ಲೇನು ಪೇಂಟಿಂಗ್ ಏನು ಬರಲ್ಲ, ನ್ಯಾಚುರಲ್ ಇದು. ಯಾಕಂದ್ರೆ ನಿಮ್ಗೆ ಫಾಲ್ ಸೀಲಿಂಗ್ ಲೈಟಿಂಗ್ ಬಂದ್ರೆ ಆ ಲೈಟ್ ಬಂದು ಸೀಲಿಂಗ್ ಹಿಟ್ ಆಗುತ್ತಲ್ಲ, ಇವಾಗ ಈ ಸೀಲಿಂಗ್ ಹಿಟ್ ಆದ್ರೆ ಒಂಥರ ತುಂಬಾ ಪ್ರೀಮಿಯಂ ಲುಕ್ ಬರುತ್ತೆ. ಇಟ್ಸ್ ವೆರಿ ಡಿಫ್ರೆಂಟ್. ನಿಮ್ಗೆ ತುಂಬಾ ಫರ್ನಿಶ್ ಆಗಿ ಮನೆ ಮೂವಿನಾಗಿ ಫರ್ನಿಶ್ ಆಗಿ ಇಫ್ ಯು ಈ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರೆ ಇಟ್ಸ್ ಅಮೇಸಿಂಗ್. ಹಂಗಾದ್ರೆ ನೀವು ಹೇಳ್ತಾ ಇರೋದು ಫಿನಿಶಿಂಗ್ ಅಲ್ಲಿ ಇನ್ನೂ ಲುಕ್ ಆಗಿ ಬೇರೆ ಲುಕ್ ಬರುತ್ತೆ, ತುಂಬಾ ಲುಕ್ ಆಗಿರುತ್ತೆ ಅಂತ. ಯಾಕಂದ್ರೆ ವರ್ಕ್ ನಡೀತಿದೆ ಇವಾಗ. ನೆಕ್ಸ್ಟ್ ನಾನು ಸೀಲಿಂಗ್ ಲೈಟ್ಸ್ ಯೂಸ್ ಮಾಡಬೇಕು, ಲೈಟಿಂಗ್ ಯೂಸ್ ಮಾಡಬೇಕು, ಸೆಲೆಕ್ಷನ್ ನಡೀತಿದೆ. ಇದೆಲ್ಲ ಆಗಿದೆ ಆಲ್ರೆಡಿ. ಈ ಲೈಟ್ಸ್ ಬಂದು ಇದು ಅಷ್ಟೇ, ಈಚ್ ಅಂಡ್ ಎವ್ರಿ ಲೈಟ್ ಆರ್ ವೆರಿ ಎಕ್ಸ್ಪೆನ್ಸಿವ್, ಫೋಕಸ್ ಲೈಟ್ಸು. ಸೊ ನಿಮಗೆ ನೀವು ಇಲ್ಲಿ ಸೋಫಾ ಮೇಲೆ ಕೂತ್ಬೇಕಾದ್ರೆ ಈ ಲೈಟ್ ನಿಮಗೆ ಬರುತ್ತೆ
ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಬರುತ್ತೆ. ಅಂದ್ರೆ ಕಣ್ಣು ತಲೆ ಮೇಲೆ ಬೀಳತ್ತೆ, ಇದು ನಿಮ್ಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಲೈಟ್ ಎಫೆಕ್ಟ್ ಆಗಲ್ಲ. ಏನಾಗಲ್ಲ. ಆಮೇಲೆ ನೀವು ಇಲ್ಲಿಂದ ನೋಡಿದ್ರೆ ಇಟ್ಸ್ ಇನ್ವಿಸಿಬಲ್, ನಿಮ್ಗೆ ಕಾಣಿಸಲ್ಲ. ನೀವು ಇಲ್ಲಿ ಬಂದು ನೋಡಿದ್ರೆ ಲೈಟ್ ಕಾಣಿಸುತ್ತೆ. ಸ್ಪ್ರೆಡ್ ಚೆನ್ನಾಗಿರುತ್ತೆ ಲೈಟ್ದು. ಸೊ ವುಡ್, ಕಾಂಕ್ರೀಟ್, ಇದು ಬ್ರಿಕ್ಸ್, ಈ ಕಡೆ ಬ್ರಿಕ್ಸ್. ಕಲರ್ ಕಾಂಬಿನೇಷನ್. ಹೌದು, ಕಲರ್ ಕಾಂಬಿನೇಷನ್. ತುಂಬಾ ಕಲರ್ಸ್ ನಾನು ಎಲ್ಲೂ ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿ ನ್ಯಾಚುರಲ್. ಇದು ಓಪನ್ ಕಿಚನ್, ಇದು ಬ್ರೇಕ್ಫಾಸ್ಟ್ ಕೌಂಟರು. ಸೊ ನೀವು ಆಫೀಸ್ಗೆಲ್ಲ ಬೇಗ ಹೋಗ್ಬೇಕು, ತುಂಬಾ ನಿಮ್ ಟೈಮ್ ಇಲ್ಲ, ಜಸ್ಟ್ ಒಂದು ಸ್ನ್ಯಾಕ್ ತರ ತಿನ್ಕೊಂಡು ಹೋಗ್ಬೇಕಂದ್ರೆ ಇಲ್ಲೊಂದು ಸೀಟಿಂಗ್ ತರ ಕೊಟ್ಟು ಯು ಕ್ಯಾನ್ ಈಟ್, ಯು ಕ್ಯಾನ್ ಲೀವ್. ಬ್ರೇಕ್ಫಾಸ್ಟ್ ಕೌಂಟರ್ ತರ ಕೊಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಯೂಸ್ ಮಾಡಿರೋದು ಗ್ರಾನೈಟ್ ಅಲ್ಲ, ಇಟ್ಸ್ ಪ್ರೀಮಿಯಂ ಕ್ವಾಡ್ಸ್ ಇದು ಕೊಟ್ಟಿದ್ದೀನಿ ಕೌಂಟರ್ ಟಾಪು. ಮತ್ತೆ ನೀವು ಟ್ಯಾಂಡಮ್ ಬಾಕ್ಸಸ್ ನೋಡ್ಬೋದು. ನಾನು ಎಲ್ಲೂ ಹ್ಯಾಂಡಲ್ಸ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಕಾಣಿಸ್ಬೇಕಂತ ನಾನು ಇದು ಕೊಟ್ಟಿದ್ದೀನಿ. ಜಸ್ಟ್ ಯು ಕ್ಯಾನ್ ಯೂಸ್ ಮಾಡಿ ತೆಗಿಬೋದು. ಎಲ್ಲ ಸಾಫ್ಟ್ ಕಲರ್. ಹೌದು, ಯೂಸ್ ಮಾಡಿ ತೆಗಿಬೋದು. ಇದು ಬಂದು ಪ್ರೊಫೈಲ್ ಡೋರ್ಸ್. ಆಕ್ಚುಲಿ ವೆರಿ ಎಕ್ಸ್ಪೆನ್ಸಿವ್, ಬಟ್ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಇದು ಬೈ ಫೋಲ್ಡಿಂಗ್ ಡೋರ್ಸ್. ಪ್ರೊಫೈಲ್ ಡೋರ್ಸ್ ಅಲ್ಲೂ ಇದು ಬೈ ಫೋಲ್ಡಿಂಗ್ ಡೋರ್ಸ್. ಜಸ್ಟ್ ಹಿಂಗೆ ರೇಸ್ ಮಾಡಿದ್ರೆ ಓಪನ್ ಆಗುತ್ತೆ, ಹಿಂಗೆ ಕ್ಲೋಸ್ ಮಾಡ್ಬೋದು. ಇದು ಅಷ್ಟೇ ಪ್ರೊಫೈಲ್ ಡೋರ್ಸ್. ಎಲ್ಲ ಈ 4 ಕಡೆ ಕೊಟ್ಟಿದ್ದೀನಿ ಬೈ ಫೋಲ್ಡಿಂಗ್ ಡೋರ್ಸ್. ಇದು ಬಂದು ಲಾಫ್ಟ್. ನೀವು ಏನಾದ್ರು ತುಂಬಾ ರೇರ್ ಆಗಿ ಯೂಸ್ ಮಾಡೋ ಯುಟೆನ್ಸಿಲ್ಸ್ ಎಲ್ಲ ಇಟ್ಕೊಂತೀರಂದ್ರೆ ಲಾಫ್ಟ್ ಅಲ್ಲಿ ಇಟ್ಬಿಡ್ಬೋದು. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದೀರಾ ಅನ್ಸುತ್ತೆ. ಹೌದು, ಅಕ್ವಾಗಾರ್ಡ್ ಪಾಯಿಂಟ್ ಇಲ್ಲಿ ಇದು ಬರುತ್ತೆ, ಇಲ್ಲಿ ಚಿಮ್ನಿ ಬರುತ್ತೆ ನಿಮಗೆ. ಗ್ಯಾಸ್ ಪ್ರೊವಿಷನ್ ಆ ಕಾರ್ನರ್ ಅಲ್ಲಿ ಬರುತ್ತೆ. ಇಲ್ಲಿ ಹೌದು, ಇಲ್ಲಿ ಗ್ಯಾಸ್ ಕಲೆಕ್ಷನ್ ಅಲ್ಲಿ ಬರುತ್ತೆ ನಿಮ್ಗೆ. ಹೌದು, ಅಲ್ಲಿ ಬರುತ್ತೆ. ಓಕೆ, ಹಂಗಂದ್ರೆ ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕಂತೀವಿ. ಓವನ್, ಮಿಕ್ಸಿ ಎಲ್ಲ ಇಟ್ಕೊಬೋದು. ಇಲ್ಲಿ ರೆಫ್ರಿಜರೇಟರ್, ಇಲ್ಲಿ ಫ್ರಿಜ್ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದೀರಾ. ಆಮೇಲೆ ಈ ವಾಲ್ಸ್ ಅಷ್ಟೇ. ಈ ವಾಲ್ಸು ನಾನು ಪೇಂಟ್ ಮಾಡಲ್ಲ, ಇದು ಮಾಡಲ್ಲ. ಇದು ಸೇಮ್ ಕಾಂಕ್ರೀಟ್ ಯೂಸ್ ಮಾಡಿರೋದು. ಡಿ ಶಟರ್ ಮಾಡಿರೋದಷ್ಟೇ, ಇದು ಏನು ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಸ್ಮೂತ್ ಆಗಿ ಫಿನಿಶ್ ಇದೆ. ಇದು ಸ್ಮೂತ್ ಫಿನಿಶ್ ಬಂದಿದೆ. ಈ ಲೈನ್ಸ್ ಅಷ್ಟೇ ನಾವು ಗ್ರೋಟ್ ಮಾಡಿಲ್ಲ. ಶಟರಿಂಗ್ ಮಾಡ್ಬೇಕಾದ್ರೇನೆ ನಾವು ಪ್ಲೇವುಡ್ ಹಾಕ್ಬೇಕಾದ್ರೇನೆ ಇವೆಲ್ಲ ನಾವು ಡಿಸೈನ್ಸ್ ಮಾಡಿ ಹಾಕಿ ಮತ್ತೆ ತೆಗಿಬೇಕಾದ್ರೆ ಇದೆಲ್ಲ ಇಂಡಿವಿಜುವಲ್ ಆಗಿ ತೆಗ್ದಿರೋದು. ನಾವು ಇದಕ್ಕೇನು ವರ್ಕ್ ಮಾಡಿಲ್ಲ, ನ್ಯಾಚುರಲ್ ಲುಕ್ ಆಗಿ ಬರುತ್ತೆ. ಇದು ಕಾಂಕ್ರೀಟ್ ನಾನು ಏನಕ್ಕೆ ತುಂಬಾ ಯೂಸ್ ಮಾಡ್ತೀನಿ ಅಂದ್ರೆ ಇದು ಏಜ್ ಆಗ್ತಾ ಇದ್ರ ಬ್ಯೂಟಿ ಬರುತ್ತೆ. ಇವಾಗ ಈ ಬ್ರಿಕ್ಸು ಅಷ್ಟೇ, ನಾನು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ತುಂಬಾ ಒಂಥರ ನಾರ್ಮಲ್ ಪ್ಲೇನ್ ಆಗಿತ್ತು. ಇವಾಗ ಸ್ಟಾರ್ಟೆಡ್ ಟು ಶೋಯಿಂಗ್ ಇಟ್ಸ್ ನ್ಯಾಚುರಲ್ ಲುಕ್. ಇದು ಸ್ವಲ್ಪ ಟೆಕ್ಸ್ಚರ್ಸ್ ನೋಡಿ, ನಿಮಗೆ ನ್ಯಾಚುರಲ್ ಆಗಿ ಬರುತ್ತೆ ಇವೆಲ್ಲ. ಇದೆಲ್ಲ ತುಂಬಾ ಕಡೆ ಯೂಸ್ ಮಾಡಲ್ಲ. ಆಕ್ಚುಲಿ ನೈಟ್ ಅಲ್ಲಿ ವೆನ್ ಯು ಆನ್ ದಿ ಲೈಟಿಂಗ್ಸ್ ಅಂಡ್ ಎವ್ರಿಥಿಂಗ್, ಇಟ್ ಲುಕ್ಸ್ ವೆರಿ ಪ್ರೀಮಿಯಂ ಅಂಡ್ ಇಟ್ ಜಸ್ಟ್ ಗೆಟ್ ದಟ್ ವಾವ್ ಫ್ಯಾಕ್ಟರ್. ಇಲ್ಲಿ ಬಂದು ನೀವು ಮತ್ತೆ ಪ್ಲಾಂಟ್ಸ್ ಹಾಕೊಬೋದು. ಇಲ್ಲೂ ಪ್ಲಾಂಟ್ಸ್ ಹಾಕೋಕೆ ಸ್ಪೇಸ್ ಕೊಟ್ಟಿದ್ದೀನಿ. ಸೊ ನೀವು ಇಲ್ಲಿ ಪ್ಲಾಂಟ್ಸ್ ಹಾಕೊಬಹುದು, ಒಂದು ಸ್ಕಲ್ಪ್ಚರ್ ತರ ಇಟ್ಕೊಬಹುದು. ಇಲ್ಲಾಂದ್ರೆ ಅಲ್ಲೊಂಥರ ವಾಟರ್ ಬಾಡಿ ತರ ಯೂಸ್ ಬುದ್ಧ ಸ್ಟ್ಯಾಚು ಆ ತರ ಇಟ್ಕೊಂಡು ಪ್ಲಾಂಟ್ಸ್ ಎಲ್ಲ ಹಾಕ್ಬಿಟ್ಟು ಕೃಷ್ಣಂದು ಸ್ಟ್ಯಾಚು. ಹೌದು, ಸ್ಟ್ಯಾಚು ಮಾಡಬಹುದು. ಸಮ್ ವಾಟರ್ ಫೆಸಿಲಿಟಿ ಇರೋದ್ರಿಂದ ನಿಮ್ಗೆ ಹೌದು ಒಂಥರ ಏನ್ ಹೇಳೋದು, ಫಾಲ್ಸ್ ತರ ಮಾಡ್ಕೊಳಕ್ಕೂ ಜಾಗ ಹಂಗೂ ಮಾಡ್ಕೊಬಹುದು. ಎಲ್ಲ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಪೀಪಲ್. ಅವ್ರ ಟೇಸ್ಟ್ ಹೆಂಗಿದೆಯೋ ಯುಟಿಲೈಸ್ ಮಾಡ್ಕೊಬಹುದು. ಮತ್ತೆ ಇದೆಲ್ಲ ಅಷ್ಟೇ, ಇದೆಲ್ಲ ವಿನಿಯರ್, ನೋ ಲ್ಯಾಮಿನೇಟ್ಸ್. ಇದೆಲ್ಲ ನೋಡ್ಬೋದು. ಸಿಂಕ್ಗೆ ಎಲ್ಲ ಪ್ರೊವಿಷನ್ ಮಾಡ್ಕೊಟ್ಟಿದೀವಿ. ಈ ಸ್ಟೋರೇಜಸ್. ಮತ್ತೆ ಇಲ್ಲಿ ಬಂದ್ರೆ ಇದು ಪೂಜಾ ಯೂನಿಟ್. ಇದು ಕಾನ್ಸೆಪ್ಟ್ ಏನು ಗ್ಲಾಸ್ ಮಾಡಿದೀನಿ ಅಂದ್ರೆ, ನನಗೆ ಗೊತ್ತಿದ್ದಂಗೆ ಪೂಜಾ ಯೂನಿಟ್ ಒಂಥರ ಸಿಂಪಲ್ ಆಗಿರ್ಬೇಕು ಅಂಡ್ ಇಟ್ ಹ್ಯಾಸ್ ಟು ಒಂಥರ ಮನೆಗೆ ಬಂದಿದ ತಕ್ಷಣ ದೇವ್ರನ್ನ ನೋಡ್ಬೇಕು, ದೇವ್ರ ಮನೆ ಲುಕ್. ಹೌದು. ಸೊ ಅದಕ್ಕೆ ಏನ್ ಮಾಡಿದೀನಿ, ದೇವ್ರ ಮನೆಗೆ ಯಾವಾಗ್ಲೂ ಬೆಳಕು ಜಾಸ್ತಿ ಬಂದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಜನರೇಟ್ ಆಗ್ತಿರುತ್ತೆ. ಸೊ ಇದು ಬಂದು ಈ ದೇವ್ರ ಮನೆನು ಓಪನ್ ಟು ಸ್ಕೈ ಬರುತ್ತೆ. ಓಕೆ, ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಮೇಲ್ಗಡೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದೀನಿ. ಸೇಮ್ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದೀನಿ. ಓಕೆ, ಡೈರೆಕ್ಟ್ ಆಗಿ ಸನ್ಲೈಟ್ ದೇವ್ರ ಮನೆ ಮೇಲೆನೆ ಬರುತ್ತೆ. ಹೌದು. ಇಲ್ಲೇನೋ ಬಾಕ್ಸ್, ಇವಾಗ ದೇವ್ರ ಮಡಿಕೊಳ್ಳಕ್ಕೆ ಚಿಕ್ಕ ಬಾಕ್ಸ್ ಬಾಕ್ಸ್ಗಳು ಮಾಡ್ತೀರಾ ಅಂದ್ರೆ ದೇವ್ರ ಮೂರ್ತಿ ಮುಡ್ಗಕ್ಕೆ? ಹೌದು, ಬಾಕ್ಸ್ ಮಾಡಿ ಅದಕ್ಕೆ ಡ್ರಾಸ್ ಕೊಡ್ತೀವಿ. ಓಕೆ, ದೇವಸ್ಥಾನ ಮನೆಗೆ ಸಾಮಾನು ಮಾಡಬೇಕು, ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದೀವಿ. ಹೌದು, ಅದು ಪ್ರಾವಿಷನ್ ನಾವು ಮಾಡ್ಕೊಡ್ತೀವಿ. ಮತ್ತೆ ವೆನ್ ಇಟ್ ಕಮ್ಸ್ ಟು ಬೆಡ್ರೂಮ್, ಓಕೆ, ಇಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್, ಸೀನಿಯರ್ ಸಿಟಿಜನ್ ರೂಮ್. ಇಲ್ಲ, ಇದು ಗೆಸ್ಟ್ ಬೆಡ್ರೂಮ್. ಇದು ಸೀನಿಯರ್ಸ್ ಏನಾದ್ರು ಇದ್ರೆ ವಯಸ್ಸಾದವರು ಯಾರು ತುಂಬಾ ಮೇಲೆ ಹೋಗಕ್ಕಾಗಲ್ಲ. ಸೊ ವರ್ಕ್ ನಡೀತಿದೆ, ಸ್ವಲ್ಪ ಲೇಬರ್ಸ್ ಇಲ್ಲಿ ಸ್ಟೇ ಆಗ್ತಿದ್ದಾರೆ. ಸೊ ಇದು ಅಷ್ಟೇ, ಇದೆಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಓಕೆ, ವಾರ್ಡ್ರೋಬ್ಸ್.
ಈ ವಾರ್ಡ್ರೋಬ್ಸ್ ಸ್ಪೆಷಾಲಿಟಿ ಏನಂದ್ರೆ ಲೈಟ್ ಕೊಟ್ಟಿದ್ದೀನಿ, ಲೈಟ್ ಆಕ್ಸಿಸ್. ನೀವು ವಾರ್ಡ್ರೋಬ್ ಓಪನ್ ಮಾಡಿದ ತಕ್ಷಣ ಯು ಕ್ಯಾನ್ ಟರ್ನ್ ಆನ್ ದಿ ಲೈಟ್ಸ್ ಅಂಡ್ ಲೈಟ್ ಬರುತ್ತೆ, ಓಪನ್ ಮಾಡಿದ ತಕ್ಷಣ ನಿಮ್ಗೆ ಬೆಳಕು. ಹೌದು ಹೌದು. ಓಕೆ. ಸೊ ನಿಮ್ಗೆ ಬೆಳಕು ಬರುತ್ತೆ. ಇನ್ನೊಂದು ಹೈಲೈಟ್ ಏನಂದ್ರೆ ನೀವು ಎ ಸಿ ಫಿಟ್ ಮಾಡಿದ್ರೆ ಎಕ್ಸ್ಪೋಸ್ ಆಗಿ ಕಾಣಿಸ್ಬಾರ್ದು, ತುಂಬಾ ನೀಟಾಗಿ ಕಾಣಿಸ್ಬೇಕು ಅಂತ ನಾನೇನ್ ಮಾಡಿದ್ದೀನಿ, ಮೇಲೆ ನಿಮ್ಗೆ ಎ ಸಿ ಇದು ಕೊಟ್ಟಿದ್ದೀನಿ ನಿಮ್ಗೆ ಪ್ರೊವಿಷನ್ ವಿತ್ ಲೋವರ್ಡ್ ಇದು ಕೊಟ್ಟಿದ್ದೀನಿ ಡೋರ್ಸ್. ಸೊ ಎ ಸಿ ಗಾಳಿನೂ ಬರುತ್ತೆ ಕ್ಲೀನ್ ಆಗಿ, ನಿಮ್ಗೆ ಎ ಸಿನೂ ಕಾಣಿಸಲ್ಲ. ಓಕೆ, ಅದು ಓಪನ್ ಮಾಡೋ ತರ ಇದೆ ನಿಮ್ಗೆ. ಅದು ಓಪನ್, ನೀವು ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಓಪನ್ ಮಾಡ್ಕೊಂಡ್ಬೋದು. ಆಮೇಲೆ ಈ ಕಡೆ ಸ್ಟೋರೇಜ್ ಕೊಟ್ಟಿದ್ದೀನಿ ನಿಮ್ಗೆ. ಫಾರ್ ಎ ಸಿಗೆ ನಿಮ್ಗೆ ಏನಾದ್ರು ಫಾರ್ ಕ್ಲೀನಿಂಗ್ ಗಿಲ್ಟರ್ಸ್ ಇಡಕ್ಕೆ ಈ ಕಡೆ ಇಟ್ಟಿದ್ದೀನಿ, ಬೇಕಂದ್ರೆ ನೀವು ಏನ್ ಬೇಕಾದ್ರೂ ಇಟ್ಕೊಬೋದು. ಸೊ ಎ ಸಿ ಕಾಣಿಸ್ಬಾರ್ದು ಅಂತ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ನಿಮ್ಗೆ ಎ ಸಿ ಕಾಣಿಸಲ್ಲ, ನೀವು ರಿಮೋಟ್ ಅಲ್ಲಿ ಡೈರೆಕ್ಟ್ ಆಕ್ಸೆಸ್ ಮಾಡ್ಕೊಂಡು ಆನ್ ಮಾಡ್ಕೊಬೋದು. ಆಮೇಲೆ ವಿಂಡೋಸ್ ಅಷ್ಟೇ, ದೊಡ್ಡ ವಿಂಡೋಸ್ ಕೊಟ್ಟಿದ್ದೀನಿ. ಇಟ್ಸ್ 2.5x6 ಬರುತ್ತೆ ವಿಂಡೋ ಸೈಜು, ಈ ಕಡೆ ಆ ಕಡೆ. ಸೊ ನಿಮ್ಗೆ ಬೆಳಕಲ್ಲಿ ಈ ಮನೆಯಲ್ಲಿ ಯಾವುದೇ ತರ ಕೊರತೆ ಇಲ್ಲ. ಮೇಲ್ಗಡೆ ಎಲ್ಲಿ ನೋಡಿದ್ರೇನು ನಿಮ್ಗೆ ಬೆಳಕು ಬರುತ್ತೆ. ಮೇಲೆಲ್ಲ POP ಫಾಲ್ಸ್ ಎಲ್ಲ ಮಾಡಿದ್ದೀವಿ. ಹೌದು, ಇಲ್ಲೂ ನೋಡ್ಬೋದು ನೀವು. ಸ್ವಲ್ಪ ಬನ್ನಿ ಇಲ್ಲಿ. ಇದು ಅಷ್ಟೇ, ನಿಮ್ಗೆ ಎಕ್ಸ್ಪೋಸ್ ಕಾಂಕ್ರೀಟ್ ಬರುತ್ತೆ ಸೀಲಿಂಗು. ಅದ್ರ ಕೆಳಗಡೆ 4 ಇಂಚ್ ಡ್ರಾಪ್ ನಾನು ಫಾಲ್ ಸೀಲಿಂಗ್ ಕೊಟ್ಟಿದ್ದೀನಿ. ಸೊ ನೀವು ಈ ಸೀಲಿಂಗ್ಸ್ ನೀವು ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ವರ್ಕ್ಮ್ಯಾನ್ಶಿಪ್, ನಮ್ಮ ಬಿಲ್ಡಿಂಗ್ ಕ್ವಾಲಿಟಿ ಹೆಂಗಿದೆ ಅಂತ. ನಾವು ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಅಂಡ್ ಆಕ್ಚುಲಿ ಈ ಮನೆ ಬಂದು ನಾನು ಓನಾಗಿ ಕಟ್ಕೋಬೇಕು ಅಂತ ಕಟ್ಕೊಂಡಿದ್ದು. ಅಟ್ ಸಮ್ ಪಾಯಿಂಟ್ ನನಗೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೇಕು ಅಂತಿತ್ತು. ಸೊ ಐ ಆಮ್ ಟ್ರೈಂಗ್ ಟು ಸೆಲೆಕ್ಟ್. ಇದು ನನ್ಗಂತಾನೆ ಕಟ್ಕೊಂಡಿರೋ ಮನೆ. ಐ ಆಮ್ ಟ್ರೈಂಗ್ ಟು ಸೆಲೆಕ್ಟ್ ನಾವು. ಸೊ ಅದಕ್ಕೆ ಈಚ್ ಅಂಡ್ ಎವ್ರಿಥಿಂಗ್ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಪಿಕ್ ಮಾಡಿ ಮೆಟೀರಿಯಲ್ಸು ಸೆಲೆಕ್ಟ್ ಮಾಡಿರೋದು. ಇದು ಬಂದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್. ಸೊ ಇಟ್ಸ್ ಓಪನ್, ಡ್ರೆಸ್ಸಿಂಗ್ ಬರುತ್ತೆ, ಇಲ್ಲಿ ಮಿರರ್, ಸ್ಟೋರೇಜ್, ಇಲ್ಲೂ ಸ್ಟೋರೇಜಸ್ ಬರುತ್ತೆ. ಇದು ಬಂದು ಬಾತ್ರೂಮ್. ಸೊ ಇದು ಬಂದು ನಿಮ್ಗೆ ಫ್ರಾಸ್ಟೆಡ್ ಬರುತ್ತೆ. ಇದು ಜಸ್ಟ್ ಫಿಟ್ ಮಾಡಿದೀವಿ ಇವಾಗ. ನೀವು ಫ್ರಾಸ್ಟೆಡ್ ಬಂದು ಇಲ್ಲೊಂದು ಲಾಕ್ ಬರುತ್ತೆ. ಸೊ ನೀವು ಬಾತ್ ಮಾಡ್ಬೇಕಾದ್ರೆ ಪ್ರೈವೇಟ್ ಆಗಿರುತ್ತೆ, ಕ್ಲೋಸ್ ಆಗುತ್ತೆ ನಿಮ್ಗೆ. ಇದು ಫ್ರಾಸ್ಟೆಡ್ ಅಂದ್ರೆ ನಿಮ್ಗೆ ಫುಲ್ ಕ್ಲೋಸ್ ಆಗ್ಬಿಡುತ್ತೆ ಅದು. ಅಂದ್ರೆ ಲೈಟ್ ಎಲ್ಲ ನಿಮ್ಗೆ ಇದಾಗುತ್ತೆ, ಅಲ್ಲಿ ಒಳಗಡೆ ಏನು ನೋಡಕ್ ಆಗಲ್ಲ, ಕಾಣಲ್ಲ. ಸೊ ಎಲ್ಲ ಫಿಕ್ಚರ್ಸ್ ನಾನು ಜಾಗ್ವಾರ್ ಯೂಸ್ ಮಾಡ್ತೀನಿ. ಅದನ್ನೇ ನಾನು ಕೇಳೋಣ ಅನ್ಕೊಂಡಿದ್ದೆ. ಟಫನ್ ಗ್ಲಾಸ್ ವೈಟ್ ಇದೆಯಲ್ವಾ? ಫ್ರಾಸ್ಟೆಡ್ ಆಗುತ್ತೆ, ಫ್ರಾಸ್ಟೆಡ್ ಮಾಡ್ತೀವಿ, ಇನ್ನೂ ಮಾಡ್ಕೊಡ್ತೀವಿ. ಓಕೆ. ಸೊ ಇದು ಬಂದು ಅಷ್ಟೇ. ಇದಕ್ಕೆ ಯೂಸ್ ಮಾಡಿರೋ ಟೈಲ್ಸ್ ಬಂದು ಈ ಟೈಲ್ ಕಲರು ಮತ್ತೆ ವಾರ್ಡ್ರೋಬ್ ಕಲರು ಸಿಮಿಲರ್ ಇರುತ್ತೆ. ಸೊ ಈಚ್ ಅಂಡ್ ಎವ್ರಿ ಫ್ಲೋರ್ ನಾನು ಆ ತರ ಮಾಡ್ಕೊಂಡು ಹೋಗಿದ್ದೀನಿ. ಒಂದೊಂದು ಕಲರ್ ಒಂದೊಂದು ರೂಮ್ಗೆ ಒಂದೊಂದು ಕಲರ್ ಕಾಂಬಿನೇಷನ್. ಹೌದು. ಸೊ ಅಷ್ಟೇ. ಈ ರೂಮಲ್ಲಿ ಇದು ಟಿವಿ ಯೂನಿಟ್, ಈ ಕಡೆ ನಿಮ್ಗೆ ಸ್ಟೋರೇಜಸ್ ಬರುತ್ತೆ. ಎಲ್ಲ ಪ್ರೀಮಿಯಂ ಅಕ್ರಲಿಕ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ಸೊ ಇದು ಬಂದು ಫ್ಲೂಟೆಡ್ ಲ್ಯಾಮಿನೇಟ್. ಸೊ ಸ್ಟೇರ್ ಕೇಸ್ ಬಗ್ಗೆ ನಾನು ಹೇಳಬೇಕು. ಇದು ಬಂದು ಕ್ಯಾಂಟಿಲಿವರ್ ಸ್ಟೇರ್ ಕೇಸ್ ಅಂತ, ನಾರ್ಮಲ್ ಸ್ಟೇರ್ ಕೇಸ್ ಅಲ್ಲ ಇದು. ನಾವು ಈ ಸ್ಟೇರ್ ಕೇಸ್ ಬಂದು ಈ ವಾಲ್ ಇಂದ ಕ್ಲೀನ್ ಆಗಿ ಒಂದು ಸೆಕ್ಷನ್ ಇದು ತಗೊಂಡೋಗಿ ರಾಡ್ ತಗೊಂಡೋಗಿ ಕನೆಕ್ಟ್ ಮಾಡಿರ್ತೀವಿ. ಸಾರಿ ಸಾರಿ. ಸೊ ಅದೇ ಇಲ್ಲಿಂದ ಸೆಕ್ಷನ್ ಫ್ರೇಮ್ ತಗೊಂಡೋಗಿರ್ತೀವಿ. ಆ ಫ್ರೇಮ್ಗೆ ಬಾಕ್ಸ್ ಸೆಕ್ಷನ್ ಫ್ರೇಮ್ ಮಾಡ್ಕೊಂಡು ವೆಲ್ಡ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ನಿಮ್ಗೆ ಫುಲ್ಲು ಸ್ಟೇರ್ ಕೇಸ್ ಹಂಗೆ ಬರುತ್ತೆ. ಸೊ ಅದು ಏನು ಮಾಡಿದ್ದೀವಿ, ಮೆಟಲ್ ಫ್ರೇಮ್ಗೆ ವುಡ್ ಕೂರಿಸಿದ್ವಿ ಅದ್ರ ಮೇಲೆ. ಸೊ ಈ ವುಡ್ ಏನು ನೋಡ್ತೀರಾ, ಮೆಟಲ್ ಫ್ರೇಮ್ ಮೇಲೆ ನಾವು ಕವರ್ ಮಾಡಿದ್ವಿ. ಇದು ವುಡ್ ಬಂದು ಯಾವುದು? ಇದು ನಾರ್ಮಲ್ ಪ್ಲೈವುಡ್. ನಾರ್ಮಲ್. ಇದು ಬಂದು ಟಫ್ ಅಂಡ್ ಗ್ಲಾಸ್. ಇದ್ರ ಮೇಲೆ ರೈಲಿಂಗ್ ರೋಸ್ ಗೋಲ್ಡ್ SS ಸ್ಟೀಲ್ ಇದು ಬರುತ್ತೆ, ರೈಲಿಂಗ್ಸ್ ಬರುತ್ತೆ. ಸೊ ಬರ್ಬೋದು ನೀವು. ಸೊ ಇಲ್ಲೂ ಅಷ್ಟೇ, ನಿಮ್ಗೆ ಇಲ್ಲೂ ವುಡ್ ಯೂಸ್ ಮಾಡಿದ್ದೀನಿ. ಇಲ್ಲೆಲ್ಲ ಲೈಟ್ ಬರುತ್ತೆ ನಿಮ್ಗೆ. ಇನ್ನು ಲೈಟಿಂಗ್ ಕೆಲಸ ಮಾಡ್ತಿದೀವಿ, ಫಿಟ್ ಮಾಡ್ತಿದೀವಿ ಅಲ್ಲ. ನೀವು ಇಲ್ಲಿ ಬರ್ಬೋದು. ಇಲ್ಲಿ ಮೇಲ್ ಹತ್ತಿದ್ರೆ ಇಲ್ಲೂ ನಿಮ್ಗೆ ಲೈಟಿಂಗ್, ಲೈಟಿಂಗ್ ಬರುತ್ತೆ ಈ ವುಡ್ ಅಲ್ಲಿ. ಈ ಓಪನ್ ಪೀಸ್ ಇದೆಯಲ್ಲ, ಇಲ್ಲೂ ಲೈಟಿಂಗ್ ಬರುತ್ತೆ. ಸೊ ಪೇಂಟ್ ಬಂದು ಇವಾಗ ಸಿಂಗಲ್ ಕೋಟ್ ಆಗಿದೆ.
ಯಾರು ಬಂದು ಓಕೆ ಆದ್ರೆ ಇನ್ನೊಂದು ಪೇಂಟ್ ಇನ್ನೊಂದು ಕೋಟ್ ಮಾಡ್ತೀವಿ. ಅವ್ರ ಕಲರ್ ಕೆಲವ್ರು ಏನಂದ್ರೆ ಗ್ರೂಪ್ ಪ್ರವೇಶ ಆದ್ಮೇಲೆ ಇನ್ನೊಂದು ಕೋಟ್ ಮಾಡ್ತಾರೆ, ಯಾಕಂದ್ರೆ ಗ್ರೂಪ್ ಪ್ರವೇಶ ಟೈಮಲ್ಲಿ ಗಲೀಜಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಸಿಂಗಲ್ ಕೋಟ್ ಹಾಕಿದ್ದೀನಿ. ಅವ್ರಿಗೆ ಕ್ಲೈಂಟ್ಗೆ ಹೆಂಗ್ ಬೇಕೋ ಹಂಗೆ ನಾನು ಮಾಡ್ಕೊಡ್ತೀನಿ. ಬೇಕಂತ ಕಲರ್ ನೀವು ಬೇಕಾದ್ರೆ ಬೇಕಂತ ಕಲರ್ ಮಾಡ್ಬೋದು. ಬೇಕಂದ್ರೆ ಮಾಡ್ಕೊಡ್ತೀನಿ. ಹೌದು, ಇದು ತುಂಬಾ ಸ್ಪೆಷಲ್ ಕಲರ್ ಆಕ್ಚುಲಿ. ಇದು ಏಷ್ಯನ್ ಪೇಂಟ್ಸ್ ಇಂದ ತುಂಬಾ ಪ್ರೀಮಿಯಂ ಆಗಿ ಬರುತ್ತೆ ಇದು ಪೇಂಟ್ ಮಾತ್ರ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ, ಕನ್ಸಿಡರಿಂಗ್ ಅದು ಗ್ರೌಂಡ್ ಫ್ಲೋರ್ ಅಂತ. ಲಿಫ್ಟ್ ಡೈರೆಕ್ಟ್ ಗ್ರೌಂಡ್ ಇಂದ ಇಲ್ಲೇ ಬರುತ್ತೆ. ಓಕೆ, ಸೊ ಇದು ಬಂದು ಸ್ಟಡಿ ಯೂನಿಟ್. ಸ್ಟಡಿ ಟೇಬಲ್ ವರ್ಕ್ ಸ್ಟೇಷನ್ ತರ ಯೂಸ್ ಮಾಡ್ಕೊಬೋದು. ಆಮೇಲೆ ಇಲ್ಲೂ ಅಷ್ಟೇ ಓಪನ್ ಟಫ್ ಅಂಡ್ ಗ್ಲಾಸ್ ಕೊಟ್ಟು ಓಪನ್ ಕೊಟ್ಟಿದ್ದೀನಿ. ಓಪನ್ ಇದೆ, ಇದು ಫುಲ್ ಓಪನ್ ಆಗಲ್ಲ, ಬೆಳಕಿಗೆ ಮಾತ್ರ ನೀವು ಕರ್ಟನ್ಸ್ ಹಾಕೊಂಡು ಕ್ಲೋಸ್ ಮಾಡ್ಕೋಬಹುದು ನೈಟ್ ಟೈಮ್. ಇಲ್ಲೂ ಲೈಟ್ ಕೊಟ್ಟಿದ್ದೀನಿ, ಇಲ್ಲಿ ಎಲೆಕ್ಟ್ರಿಕಲ್ ಇದು ಕೊಟ್ಟಿದ್ದೀನಿ. ಇದೆಲ್ಲ ಹೈಡ್ರಾಲಿಕ್ ಡೋರ್ಸ್ ಬರುತ್ತೆ. ಸೊ ಇಲ್ಲಿ ಬುಕ್ಸ್ ಇಡ್ಬೋದು, ಬುಕ್ ಸ್ಪೇಸ್ ಇಡೋಕ್ಕೆ. ಇಲ್ಲೆಲ್ಲ ಒಳಗಡೆ ಏನೇನು ನೆಸೆಸರಿ ಐಟಮ್ಸ್ ಇದೆಯೋ, ಲ್ಯಾಪ್ಟಾಪ್ಸ್ ಎಲ್ಲ ಇಡ್ಬೋದು. ಸೊ ಇದು ಅಷ್ಟೇ ಫುಲ್ ವಿನಿಯರ್ ಬರುತ್ತೆ, ವಿನಿಯರ್ ಅಂಡ್ ಆಕ್ರಿಲಿಕ್, ಲ್ಯಾಮಿನೇಷನ್ ಅಲ್ಲ. ಇದು ಬಂದು ಪೇರೆಂಟ್ಸ್ ರೂಮ್. ಇದು ಬಂದು ಸೇಮ್ ಡೋರ್ ಬರುತ್ತೆ. ಇದು ನಿಮಗೆ ಟೀಕಾ ಇಲ್ಲ ಹೊನ್ನೆ. ಆಮೇಲೆ ಇದಕ್ಕೂ ಫ್ಲೂಟೆಡ್ ಡಿಸೈನ್ ಕೊಟ್ಟು, ಎಲ್ಲ ಕಡೆ ಫ್ಲೂಟೆಡ್ ಕೊಟ್ಟಿದ್ದೀನಿ, ಒಂಥರ ಯೂನಿಕ್ ಆಗಿ ಕಾಣಿಸುತ್ತೆ ಅಂತ. ಆಮೇಲೆ ಈ ಹ್ಯಾಂಡಲ್ಸ್ ಅಷ್ಟೇ, ಇಟ್ಸ್ ವೆರಿ ಪ್ರೀಮಿಯಂ ಹ್ಯಾಂಡಲ್ಸ್ ಕೊಟ್ಟಿದ್ದೀನಿ. ಮತ್ತೆ ಸೇಮ್ ಇದು ಬಂದು ಈಗ ಈ ರೂಮ್ ಬಂದು ವಿನಿಯರ್ ಯೂಸ್ ಮಾಡಿದ್ದೀನಿ ವಾರ್ಡ್ರೋಬ್ಸ್ಗೆ. ಸೊ ಇದು ನೋಡ್ಬೋದು, ಕ್ರಾಸ್ ವಿನಿಯರ್ಸ್ ಕೊಟ್ಟಿದ್ದೀನಿ, ಒಂಥರ ಫ್ಲೋ ಡಿಸೈನ್ ಕೊಟ್ಟಿದ್ದೀನಿ ವಿನಿಯರ್ ಅಲ್ಲೇನೆ, ನಾರ್ಮಲ್ ಆಗಿಲ್ಲದೆ. ಸೊ ಇದೇ ತರ ಇದಕ್ಕೂ ಲೈಟಿಂಗ್ಸ್ ಬರುತ್ತೆ. ಒಳ್ಳೆನೂ ಒಳ್ಳೆ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀನಿ. ಸೊ ಈ ರೂಮಲ್ಲಿ ಏನಂದ್ರೆ 2 ವಾರ್ಡ್ರೋಬ್ಸ್ ಬರುತ್ತೆ, ಈ ಕಡೆ ಆ ಕಡೆನೂ ತೋರಿಸಿ. ರೈಟ್ ಸೈಡ್ ಹೌದು, ಇಲ್ಲೂ ವಾರ್ಡ್ರೋಬ್ ಇದೆ, ಇಲ್ಲೂ ವಾರ್ಡ್ರೋಬ್ ಬರುತ್ತೆ, ಸೇಮ್ ಕಾನ್ಸೆಪ್ಟ್. ಸೊ ಇದರಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಬರುತ್ತೆ, ಆಮೇಲೆ ಎಕ್ಸ್ಪೋಸ್ ಕಾಂಕ್ರೀಟ್ ಬರುತ್ತೆ ಸೀಲಿಂಗ್ ಅಲ್ಲಿ. ಆಮೇಲೆ ಇದು ಡ್ರೆಸ್ಸಿಂಗ್ ಬರುತ್ತೆ, ಸೇಮ್ ಡ್ರೆಸ್ಸಿಂಗ್ ಏರಿಯಾ. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿ ಬರುತ್ತೆ. ಇದು ಬಂದ್ರೆ ಇದರಲ್ಲಿ ಟೈಲಿಂಗು ಮತ್ತೆ ಇದು ಗ್ರೀನ್ ಯೂಸ್ ಮಾಡಿದ್ದೀನಿ, ಆಲಿವ್ ಗ್ರೀನ್ ಅಂತೀವಿ, ಆಲಿವ್ ಗ್ರೀನ್ ಕಲರ್ ಕೊಟ್ಟಿದ್ದೀನಿ, ತರ ಯೂನಿಕ್ ಆಗಿರುತ್ತೆ ಅಂತ. ಇದು ಡ್ರೆಸ್ಸಿಂಗ್ ಟೇಬಲ್, ಇದು ಡ್ರೆಸ್ಸಿಂಗ್ ವಿತ್ ಮಿರರ್. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿ ಬರುತ್ತೆ. ಕೆಳಗಡೆ ಯಾಕೆ ಸ್ವಲ್ಪ ಕಡಿಮೆ ಬರುತ್ತೆ ಅಂದ್ರೆ ಸ್ಟೇರ್ ಕೇಸ್ ಬರುತ್ತಲ್ಲ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಸ್ಪೇಸ್ ತಿನ್ಕೊಡುತ್ತೆ. ಇಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಸೊ ಬರ್ಬೋದು. ಸರಿ ಹೇಳಿ ಸರ್. ನಮ್ಮ ಫ್ರೆಂಡ್ ಅವರು ಹಾಂ ಸೇಲ್ಗಿದೆ ಅಂತ ಹೇಳಿದ್ರು, ಹೌದು. ಅದಕ್ಕೆ ನಮ್ಮ ಫ್ರೆಂಡ್ ಕರ್ಕೊಂಡು ಹೌದಾ? ಸೊ ಇದು ನೀವು ನೋಡ್ಬೋದು, ಇದು ಡಾಟರ್ಸ್ ಬೆಡ್ರೂಮ್ ಮಾಡಿರೋದು. ಇದು ಒಂಥರ ಯುನೀಕ್ ರೂಮ್ ಅಂತ ಹೇಳ್ತೀನಿ, ಯಾಕಂದ್ರೆ ನಿಮ್ ಬ್ಯಾಲ್ಕನಿ ಇರುತ್ತೆ. ಈ ಕಡೆ ಬರ್ಬೋದು ನೀವು, ಈ ಕಡೆ ನಿಮ್ಗೆ ಬ್ಯಾಲ್ಕನಿ ಬರುತ್ತೆ. ಸೊ ನೀವು ಇದು ಅದೇನ್ ಹೇಳ್ತಾರೆ, ತೊಟ್ಟಲು ಹ್ಯಾಂಗಿಂಗ್ ಬೇಕಂದ್ರೆ ಅಲ್ಲಿ ಕೊಟ್ಟಿದ್ದೀನಿ, ಪ್ರಾವಿಷನ್ ಕೊಟ್ಟಿದ್ದೀನಿ, 4-3 ಅದು ಕೂಡ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡು ತಗೊಬೋದು. ಸೊ ಇದು ಒಂಥರ ಬ್ಯಾಲ್ಕನಿ, ಪ್ಲಾಂಟರ್ ಬಾಕ್ಸಸ್ ಎಲ್ಲ ನೀವು ಬೇಕಂದ್ರೆ ಪಾಟ್ಸ್ ಎಲ್ಲ ಇಟ್ಕೊಬೋದು. ಬೆಳಕು ಗಾಳಿ ತುಂಬಾ ಚೆನ್ನಾಗಿರುತ್ತೆ ಈ ರೂಮ್ ಅಲ್ಲಿ, ಯಾಕಂದ್ರೆ ತುಂಬಾ ಓಪನ್ ಇರುತ್ತೆ ಸ್ಪೇಸ್. ಅಲ್ಲಿ ಕೂಡ ನೀವು ಜಾಗ ಬಿಟ್ಟಿದ್ದೀರಾ? ಅದ್ ಏನಕ್ಕಂದ್ರೆ ನೀವು ಈ ಕಡೆ ಬಂದ್ರೆ ತೋರಿಸ್ತೀನಿ ಬನ್ನಿ ನಿಮಿಷ. ಸ್ಟಡಿ ಟೇಬಲ್ ಈ ಕಡೆ ಕೂಡ ನಾನು ಪ್ಲಾಂಟರ್ ಕೊಟ್ಟಿದ್ದೀನಿ, ಪ್ಲಾಂಟರ್ ಬಾಕ್ಸ್. ಸೊ ಫುಲ್ ಪ್ಲಾಂಟರ್ ಬಾಕ್ಸ್ ಬರುತ್ತೆ, ಫುಲ್ ಗಿಡಗಳು ಬೆಳೆಸ್ಕೊಂಡು. ಆಮೇಲೆ ನಿಮ್ ತರ ಓದೋರ್ಗೆ ಒಂದೊಳ್ಳೆ ಕ್ರಿಯೇಟಿವ್ ಮೂಡ್ ಬರಲಿ ಅಂತ. ಸೊ ಓದ್ಬೇಕಾದ್ರೆ ಗಿಡಗಳು ನೋಡ್ಕೊಂಡು, ಇಟ್ಸ್ ವೆರಿ ಯುನಿಕ್ ಅಲ್ಲ, ಅದಕ್ಕೆ ಪ್ಲಾಂಟರ್ ಬಾಕ್ಸ್ಗೆ ನಾನು ಈ ಕಡೆ ಮೇಂಟೆನೆನ್ಸ್ಗೆ ನಾನು ಸ್ಪೇಸ್ ಮಾಡಿರೋದು. ಸೊ ಅದು MS ಇದರಲ್ಲಿ ಕವರ್ ಆಗುತ್ತೆ, ನೀವು ಬೇಕಂದ್ರೆ ಕವರ್ ಆಗುತ್ತೆ. ಓಪನ್ ಮಾಡ್ಕೊಬೋದು, ಕ್ಲೋಸ್ ಮಾಡ್ಕೋಬಹುದು. ಇಲ್ಲಿ ಬಂದು ಟಿವಿ ಯೂನಿಟ್, ಇದು ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ಇದು ಬೆಡ್ ಬ್ಯಾಕಿಂಗು, ಇದು ವಾರ್ಡ್ರೋಬ್, ಇದು ಒಂದು
ಡುವಲ್ ಟೋನ್ ಆಕ್ರಿಲಿಕ್ ಯೂಸ್ ಮಾಡಿದ್ದೀನಿ. ಈ ರೂಮಲ್ಲಿ ಬಂದು ಒಂಥರ ಗ್ರೀನ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಮಾಡಿದ್ದೀನಿ. ಒಂದೊಂದು ರೂಮ್ಗೂ ಒಂದೊಂದು ಕಲರ್ ಹೌದು. ಡಿಫ್ರೆಂಟ್ ಆಗಿ ಹೌದು. ಚಾಯ್ಸ್ ಮಾಡಿದ್ದೀರಾ. ಇಲ್ಲೂ ಅಷ್ಟೇ ನಿಮಗೆ ಲೈಟ್ ಬರುತ್ತೆ ಇದಕ್ಕೆ, ವಾರ್ಡ್ರೋಬ್ಗೆ. ಇದು ಡ್ರೆಸ್ಸಿಂಗ್ ಆ್ಯಸ್ ಯೂಶುವಲ್. ಇದು ನಿಮಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ಹೈಲೈಟರ್ ಬಂದು ನಿಮಗೆ ಫೆದರ್ ಇದ್ರ ಥರ ಕೊಟ್ಟಿದ್ದೀನಿ. ಸೊ ಡಾಟರ್ಸ್ ರೂಮ್ ಏನಕ್ಕೆ, ಈ ರೂಮ್ ಸ್ಪೆಸಿಫಿಕ್ಲಿ ನಾನು ಏನಕ್ಕೆ ಈ ಥರ ಮಾಡಿದ್ದೀನಿ ಅಂದರೆ, ಇವಾಗ ಚಿಕ್ಕ ಮಕ್ಳು ಇರ್ಬೋದು, ಸೊ ಒಂದು ಬಿಲೋ ಏಜ್ ಆಫ್ 10-15 ಅವ್ರಿಗೆ ಒಂಥರ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಈ ರೂಮ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅದಕ್ಕೆ ನಾನು ಪಕ್ಕದಲ್ಲೇ ಸ್ಟಡಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಎ ಸಿ ಪಾಯಿಂಟ್ ಕೊಟ್ಟಿದ್ದೀರಿ ಇದಕ್ಕೆ. ಇದಕ್ಕೆ ಎ ಸಿ ಪಾಯಿಂಟ್ ನೀವು ಇಲ್ಲ ಹಾಕೋಬೋದು. ಈ ಅದನ್ನ ನೀವು ಮಾಡ್ಕೊಡ್ತೀರಾ? ಎ ಸಿ ಪಾಯಿಂಟ್ ಅದು ಏನಿಲ್ಲ, ಗ್ರೂಟಿಂಗ್ ಮಾಡ್ಕೊಡ್ತೀರಾ? ಯಾಕಂದ್ರೆ ಇಲ್ಲಿ ವಾರ್ಡ್ರೋಬ್ ಬಂದು ಈ ಸ್ಪೇಸಲ್ಲಿ ಬರುತ್ತೆ. ಸೊ ಅದು ನಿಮ್ಗೆ ಟೋಟಲ್ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀನಿ. ಸೊ ಎ ಸಿ ಇಲ್ಲಿ ಹಾಕೊಂಬೋದು ನೀವು. ಸೊ ಇಲ್ಲೂ ಅಷ್ಟೇ ನಿಮಗೆ ವುಡನ್ ಇದು ಬರುತ್ತೆ, ರೂಫಿಂಗು ಈ ಕಡೆ. ಆಮೇಲೆ ಇದು ಬಂದು ಬೀಮ್. ಈ ಬೀಮ್ ಇದೆ ಆ್ಯಕ್ಚುಲಿ. ನಾನು ಏನು ಮಾಡಿದ್ದೀನಿ ಅಂದರೆ ಕಾನ್ಸೆಪ್ಟು, ಬೀಮ್ನ ಸ್ಲೋಪ್ ಮಾಡಿದ್ದೀನಿ POPಯಲ್ಲಿ. ಕ್ಲೋಸ್ ಮಾಡಿರೋ ಕಾನ್ಸೆಪ್ಟ್ ಏನಂದರೆ, ನಿಮಗೆ ಈ ಡ್ರಾಪ್ ಡೌನ್ ಸೀಲಿಂಗಲ್ಲಿ ಲೈಟಿಂಗ್ ಬರುತ್ತೆ. ಆ ಲೈಟಿಂಗ್ ಇದ್ರ ಮೇಲೆ ಬಿದ್ದಾಗ ಫುಲ್ ಸ್ಪ್ರೆಡ್ ಆಗುತ್ತೆ. ಈ ಫುಲ್ನೇ ನಿಮಗೆ ಲೈಟ್ ಆಗುತ್ತೆ, ಈ ಫುಲ್ ಏರಿಯಾ. ಸೊ ನಿಮಗೆ ಈ ಲೈಟ್ ಇಲ್ಲಿ ಹಿಟ್ಟಾದರೆ ಇಲ್ಲಿ ತನಕ ಲೈಟಿಂಗ್ ಬರುತ್ತೆ. ಥರ ಯೂನಿಕ್ ಆಗಿ ಕಾಣಿಸುತ್ತೆ ಅಂತ ಮಾಡಿರೋದು. ಇಲ್ಲೂ ಅಷ್ಟೇ, ಈ ಕಡೆನೂ ನಿಮಗೆ ಲೈಟಿಂಗ್ ಬರುತ್ತೆ, ಈ ಕಡೆನೇ ನಿಮಗೆ ಲೈಟ್ ಹಿಟ್ ಆಗುತ್ತೆ ಕಾಂಕ್ರೀಟ್ಗೆ. ಸೊ ಈ ಕಡೆನೂ ಅಷ್ಟೇ ಫುಲ್ ನಿಮಗೆ ವುಡನ್ ಸೀಲಿಂಗ್ಸ್ ಥರ ಬರುತ್ತೆ. ಇದು ಫುಲ್ ವುಡ್ ಥರ ಕೊಟ್ಟಿದ್ದೀವಿ, ಈ ಥರ ಒಂದು ಪೀಸು. ಈ ಕಡೆನೂ ಅಷ್ಟೇ ನಿಮಗೆ RCC ವಾಲ್ ಬರುತ್ತೆ. ಇದು ಬಂದು ಲಾಸ್ಟ್ ಫ್ಲೋರ್. ಸೊ ಕೆಳಗಡೆ 3 ಬೆಡ್ರೂಮ್ ನೋಡಿದ್ದೀವಿ. ಇಲ್ಲೊಂದು ಬೆಡ್ರೂಮ್ ಇರುತ್ತೆ. ಇಲ್ಲಿ ಬಂದು ಈ ಸ್ಪೇಸಲ್ಲಿ ನಿಮ್ಗೆ ಇಲ್ಲಿ ಟೆರೆಸ್ ಬರುತ್ತೆ. ಇಲ್ಲಿ ತನಕ ನಿಮ್ಗೆ ಲಿಫ್ಟ್ ಬರುತ್ತೆ, ಈ ಫ್ಲೋರ್ ತನಕ. ಓಕೆ, ಸೊ ಹೌದು, ನೀವು ಗ್ರೌಂಡಿಂದ ಡೈರೆಕ್ಟ್ ಇಲ್ಲೇ ಬರ್ಬೋದು, ಓಪನ್ ಟೆರೆಸ್ವರೆಗೂ ಬರ್ಬೋದು. ಇನ್ನೊಂದೇನು ಅಂದರೆ, ಫ್ಯೂಚರಲ್ಲಿ ಯಾರಿಗಾರು ಬೇಕಂದ್ರೆ ಇದೊಂದು ಚಿಕ್ಕ ಬಾರ್ ಕೌಂಟರ್ ಥರ ಮಾಡ್ಕೊಬೋದು ಈ ಸ್ಪೇಸಲ್ಲಿ. ಅಂದರೆ ಇವಾಗ ಬಾರ್ ಕೌಂಟ್ ಅಂತ ಆಪ್ಷನ್ ಬಿಟ್ಟಿದ್ದೀನಿ ಅಷ್ಟೇ, ಮಾಡ್ಕೊಡೋಣ. ಅದಕ್ಕೆ ನಾನು ವಾಟರ್ ಹೋಗೋಕ್ಕೆ, ಆ ಸಿಂಕ್ ಥರ ಇಡೋಕ್ಕೆ ಎಲ್ಲ ಪ್ರೊವಿಷನ್ ಮಾಡಿಕೊಟ್ಟಿದ್ದೀನಿ. ವಾಟರ್ ಟ್ಯಾಪ್ ಲೈನು ಮತ್ತು ಎಕ್ಸಿಟ್ ಲೈನ್. ಸೊ ಚಿಕ್ಕದಾಗಿ ಒಂದು ಬಾರ್ ಕೌಂಟರ್ ಮಾಡೋಕ್ಕೆ, ಒಂಥರ ವೀಕೆಂಡ್ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಆ ಥರ ಮಾಡಿದ್ದೀನಿ. ಆಪ್ಷನ್ ಕೊಟ್ಟಿದ್ದೀನಿ, ಬೇಕಂದ್ರೆ ಅವ್ರು ಮಾಡ್ಕೋಬೋದು. ಸೊ ಇದು ಬಂದು 4ನೇ ಬೆಡ್ರೂಮು ಟಾಪ್ ಫ್ಲೋರಲ್ಲಿ. ಇದು ಸನ್ಸ್ ಬೆಡ್ರೂಮ್ ಅಂತ ಮಾಡಿದ್ದೀನಿ. ಇದೊಂದು ಥೀಮಲ್ಲಿ ಬರುತ್ತೆ. ಇದು ಒಂಥರ ಲೈಟ್ ಕಲರ್, ಬೇಜ್ ಲೈಟ್ ಕಲರ್ ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ಫ್ಲೂಟೆಡ್ ಪ್ಯಾನೆಲ್, ಫ್ಲೂಟೆಡ್ ಟೆಕ್ಸ್ಚರ್ ಇರುತ್ತೆ. ಇದು ಅಷ್ಟೇ 2 ಸೈಡ್ ವಾರ್ಡ್ರೋಬ್ ಬಂದಿದೆಯಲ್ಲ? ಹೌದು, ಇದು 2 ಸೈಡ್ ವಾರ್ಡ್ರೋಬ್ ಇದೆ. ಸೊ ಇಲ್ಲಿ ಯೂಸ್ ಮಾಡಿರೋ ಲ್ಯಾಮಿನೇಟ್ ಎಲ್ಲ ಸೇಮ್ ಕಲರ್, TV ಯೂನಿಟ್ಗೆ ಸೇಮು, ವಾರ್ಡ್ರೋಬ್ಗೂ ಸೇಮ್. ತರ್ಟಿ 40 ಸ್ಪೇಷಿಯಸ್ ಆಗಿ ಒಂದು ಮನೆ ಪ್ಲ್ಯಾನ್ ಮಾಡಬೇಕು ಅಂತ ಮಾಡಿರೋದು. ನಾನೆಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಇಲ್ಲಿ ತುಂಬ ಕಡೆ ನಾನು ಓಪನ್ನು ಕೊಡಬೇಕು, ಇದು ಮಾಡಬೇಕು, ಡಿಸೈನ್ ಪರ್ಸ್ಪೆಕ್ಟಿವಲ್ಲೂ ಚೆನ್ನಾಗಿರಬೇಕು ಅಂತ ಮಾಡಿರೋದು. ಇಲ್ಲೊಂದು ಡ್ರೆಸ್ಸಿಂಗು ಸೇಮ್ ಅದೇ ಥರ, ಇಲ್ಲೂ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಕೆಳಗಡೆ ಏನಿದೆ ಸೇಮ್. ಹೌದು, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಂದು, ಮತ್ತು ಇದು ಡ್ಯಾಡೋಯಿಂಗ್ ಬಂದು ಸೇಮ್ ಕಲರ್. ವಾರ್ಡ್ರೋಬ್ ಕಲರ್ಗೂ ಇದಕ್ಕೂ ಮ್ಯಾಚ್ ಆಗಬೇಕು, ಒಂದೇ ಕಲರ್ ಥರ. ಇವಾಗ ಇದು ನೋಡಿ, ಈ ಡ್ರೆಸ್ಸಿಂಗ್ ಯೂಸ್ ಮಾಡಿರೋ ಲ್ಯಾಮಿನೇಟ್ ಸೇಮ್ ಕಲರ್. ಓಕೆ, ಇಲ್ಲೊಂದು ಮಿರರ್ ಬರಬೇಕಿಲ್ಲ. ಮಿರರ್ ಬರುತ್ತೆ, ಬರುತ್ತೆ. ಮಿರರ್ ಕೆಳಗಡೆ ಇದೆ, ಬಂದು ಫಿಟ್ ಮಾಡಬೇಕು. ಸೊ ಅದೇ ನನ್ನ ಕಾನ್ಸೆಪ್ಟ್ ಬಂದು, ನಾನು ತುಂಬ ಕಲರ್ಸು ಹಾಕಿ ಒಂಥರ
ಒಂಥರ ಕನ್ಫ್ಯೂಸ್ಡ್ ಡಿಸೈನ್ ಮಾಡಬಾರ್ದು ಅಂತ ನನ್ನ ಕಾನ್ಸೆಪ್ಟು. ತುಂಬ ಸಿಂಪಲ್ ಆಗಿರ್ಬೇಕು ಅಂತ ನಾನು ಮಾಡಿರೋದು. ಇದು ಬಂದು ಹಾಫ್ ಟೆರೆಸ್ ಕೊಟ್ಟಿದ್ದೀರ ನೀವು. ಹೌದು ಅಲ್ಲೂ ಗಿಡಗಳು ಮಡಿಕೊಳ್ಳೋಕ್ಕೆ ನೀವು ಹೌದು, ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀನಿ. ಫುಲ್ ಸೈಡ್. ಹೌದು, ಫುಲ್ ಇಲ್ಲೇನ ಕವರ್ ಏನೇನೋ ಮಾಡ್ತಾರೆ, ಮೋಲ್ಡ್ ಮಾಡ್ತಾರೆ, ಇಲ್ಲ ಜಸ್ಟ್ ಓಪನ್ ಅಷ್ಟೇ. ಬೇಕಂದ್ರೆ ಅವರು ಪರ್ಗೋಲಾ ತರ ಹಾಕೊಂಡು ಮಂಗಳೂರು ರೂಪ್ ತರ ಯೂಸ್ ಮಾಡ್ಕೋಬಹುದು. ಅದೇನೇನೋ ಹಾಕೊಡ್ತೀನಿ ಆಪ್ಷನ್ ಏನೇನು ಅವ್ರು ಬೇಕಂದ್ರೆ ಕೊಡ್ತೀವಿ, ಹಾಕೊಡ್ತೀರಾ? ಓಕೆ ಓಕೆ. ಮನೆ ತುಂಬ ಚೆನ್ನಾಗಿ ಬಂದಿದೆ ನೋಡಿದೆ, ತುಂಬ ಚೆನ್ನಾಗಿದೆ. ಓಕೆ, ಇದರ ರೇಟ್ ಒಂದ್ಸತಿ ಹೇಳ್ಬಿಡಿ ಸರ್ ನೀವು. ಸೊ ರೇಟ್ ಬಂದು ನಾನು 3,40,00,000 ಹೇಳ್ತಿದ್ದೀನಿ. ನೆಗೋಷಿಯಬಲ್ ಇದೆಯಲ್ಲ? ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ, ಬೇಸ್ಡ್ ಆನ್ ಅವ್ರಿಗೆ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಆ ಥರ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ನೀವು ಹೇಳ್ಬಿಡಿ. ಇದು ಬಂದು JP ನಗರ್ 8th phase. ಓಕೆ ಓಕೆ ವೀಕ್ಷಕರೇ, ಇದೆಲ್ಲ ನೋಡಿದ್ರಲ್ಲ. ಹೌದು, ಇದು ಬಂದು ನಿಮಗೆ ವಿಲ್ಲಾ ಟೈಪಲ್ಲಿ ಬಂದಿರೋ 30-40 ಸೀಟ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೇನೇನು ಇಷ್ಟ ಆದರೆ, ಓಕೆ, ಈ ಮನೆ ನೋಡ್ಬೇಕು ಅನ್ನಿಸ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ನಿಮ್ಗೆ ಇಷ್ಟ ಆದರೆ ಮಾತುಕತೆ ಮುಂದುವರಿಯೋಣ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರನ್ನ ಮನೆ ಹುಡುಕ್ತಾ ಇದ್ದಾರೆ ಅವರು ಕೂಡ ನೀವು ಶೇರ್ ಮಾಡಿ ಈ ಮನೇನ. ತುಂಬ ಒಂದು ಒಳ್ಳೆ ಮನೆ, ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ವಿಲ್ಲಾ ಟೈಪಲ್ಲಿ ಕಟ್ಟೋ ಮನೆ ತುಂಬ ಕಮ್ಮಿ ಆಗಿರುತ್ತೆ, ಅದರಲ್ಲಿ ಇದೊಂದಾಗಿದೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಓಕೆ, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಮನೆ ಓನರ್ ಅವ್ರಿಗೂ ಒಂದ್ಸತಿ ಹೇಮಾಚಲಂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.